ಚರ್ಚ್ ಹಿಂದಿನ ತರಗತಿ ಒಳಗಡೆ ಚರ್ಚ್ ಮತ್ತು ರಾಜ್ಯದ ನಡುವಿನ ಸಂಘರ್ಷಗಳ ಕುರಿತು ಅಧ್ಯಯನ ಮಾಡ್ತಾ ಇದ್ವಿ. ಅದರ ಜೊತೆಗೆ ಚರ್ಚಿನ ಪರವಾಗಿರ್ತಕ್ಕಂತ ವಾದಗಳನ್ನ ನೋಡಿದ್ವಿ ನಿನ್ನೆ. ಆ ಇವತ್ತಿನ ದಿವಸ ನಾವು ರಾಜ್ಯದ ಪರವಾಗಿ ಏನೇನು ವಾದಗಳಿದ್ದಾವೆ, ರಾಜ್ಯವೇ ಶ್ರೇಷ್ಠ, ರಾಜ್ಯವೇ ಪರಮೋಚ್ಚ ಅಂತ ಹೇಳ್ತಾರೆ ಕೆಲವೊಂದಿಷ್ಟು ಜನ ಚಿಂತಕರು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರಗಳನ್ನ ಇವತ್ತಿನ ತರಗತಿಯಲ್ಲಿ ನಾವೆಲ್ಲರೂ ಕೂಡ ಅಧ್ಯಯನ ಮಾಡೋಣ. ಓಕೆ, ರಾಜ್ಯದ ಪರವಾಗಿರುವಂತ ವಾದಗಳು ಅಂತ ಹೇಳಿ. ರಾಜ್ಯದ ಪರವಾಗಿರುವಂತ ವಾದಗಳು ಅಂತ ಹೇಳಿ. ಓಕೆ, ರಾಜ್ಯದ ಅಧಿಕಾರವನ್ನ ಬೆಂಬಲಿಸಿದವರಲ್ಲಿ ಮಾರ್ಸಿಗ್ಲಿಯೋ ಆಫ್ ಪಡು, ವಿಲಿಯಂ ಆನ್ ಒಕ್ಯಾಮ್, ಡಾಂಟೆ ಮುಂತಾದವರು ಪ್ರಮುಖರಾಗಿದ್ದಾರೆ. ರಾಜ್ಯದ ಅಧಿಕಾರವನ್ನ ಬೆಂಬಲಿಸಿದವರಲ್ಲಿ ಮಾರ್ಸಿಗ್ಲಿಯೋ ಆಫ್ ಪಡು, ವಿಲಿಯಂ ಆನ್ ಒಕ್ಯಾಮ್ ಮತ್ತು ಡಾಂಟೆರವರು ಇವರು ಮುಂತಾದವರು ಪ್ರಮುಖರಾಗಿದ್ದಾರೆ. ಈ ಲೌಕಿಕವಾದಿಗಳಿದ್ದಾರಲ್ಲ, ಇವರು ಚರ್ಚಿನ ಶ್ರೇಷ್ಠತೆಯನ್ನ ವಿರೋಧಿಸಿದರು. ಲೌಕಿಕವಾದಿಗಳು ಚರ್ಚಿನ ಶ್ರೇಷ್ಠತೆಯನ್ನ ವಿರೋಧಿಸ್ತಾರೆ. ಜೊತೆಗೆ ಚರ್ಚಿನ ಹಾಗೆ ರಾಜ್ಯವು ಕೂಡ ದೈವದತ್ತ ಸಂಸ್ಥೆಯಾಗಿದೆ ಅಂತ ಹೇಳ್ತಾರೆ ಅವರು. ಕೇವಲ ಚರ್ಚ್ ಮಾತ್ರ ದೇವದತ್ತ ಸಂಸ್ಥೆ ಅಲ್ಲ, ರಾಜ್ಯವು ಕೂಡ ಏನೈತ್ರಿ ದೇವದತ್ತವಾದಂತ ಒಂದು ಸಂಸ್ಥೆಯಾಗಿದೆ, ದೇವದತ್ತ ಸಂಸ್ಥೆಯಾಗಿದೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್, ಭೂಲೋಕದಲ್ಲಿ ರಾಜನು ದೇವರ ಪ್ರತಿನಿಧಿ. ನಮ್ಮಲ್ಲಿ ಕೂಡ ಹೇಳ್ತಾರೆ ನೋಡ್ರಿ, ಏನಂತ ಹೇಳಿ, ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳಿ. ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರ. ಅಡ್ಮಿಷನ್ ಫೋನ್ ಏನು ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾನೆ ಅಂದ್ರೆ ಭೂಲೋಕದಲ್ಲಿ ರಾಜ ಏನದನಲ್ಲ, ಅವನು ದೇವರ ಪ್ರತಿನಿಧಿಯಾಗಿದ್ದಾನೆ. ರಾಜನು ತನ್ನ ಎಲ್ಲಾ ಕಾರ್ಯಗಳಿಗೆ ದೇವರಿಗೆ ಮಾತ್ರವೇ ಜವಾಬ್ದಾರಿ. ಆದುದರಿಂದ ರಾಜ್ಯವು ಚರ್ಚ್ಗೆ ಅಧೀನವಲ್ಲ ಅಂತ ಹೇಳಿ ಎಲ್ಲಾ ಚಿಂತಕರು ವಾದಿಸ್ತಾರೆ. ಯಾವ ಚಿಂತಕರು ಹೇಳ್ತಾರ್ರಿ? ಇಲ್ಲಿ ಹೇಳಿದ್ರಲ್ಲ ನಿಮ್ಗೆ, ಯಾರು? ಮಾರ್ಸಿಗ್ಲಿಯೋ ಪಡೋ ಅವರು, ವಿಲಿಯಂ ಆನ್ ಒಕ್ಯಾಮ್ ರವರು, ಡಾಂಟೆರವರು, ಇವರೆಲ್ಲರೂ ಕೂಡ ಏನ್ ಮಾಡ್ತಾರ್ರಿ, ಭೂಲೋಕದಲ್ಲಿ ರಾಜ ಏನಿದ್ದಾನೆ ದೇವರ ಪ್ರತಿನಿಧಿಯಾಗಿದ್ದಾನೆ. ರಾಜನು ತನ್ನ ಎಲ್ಲಾ ಕಾರ್ಯಗಳಿಗೆ ದೇವರಿಗೆ ಮಾತ್ರವೇ ಜವಾಬ್ದಾರಿ. ಆದ್ದರಿಂದ ರಾಜ್ಯವು ಚರ್ಚ್ಗೆ ಅಧೀನವಲ್ಲ ಅಂತ ಹೇಳಿ ವಾದಿಸ್ತಾರೆ. ಅದ್ರ ಜೊತೆಗೆ ಹಳೆಯ ಬೈಬಲ್ನಲ್ಲಿ ರಾಜನು ನೇರವಾಗಿ ದೇವರ ಮನ್ನಣೆ ಪಡೆದಿದ್ದಾರೆ ಎಂಬುದನ್ನ ಉದಾಹರಿಸ್ತಾರೆ. ಈ ಆಧಾರದ ಮೇಲೆ ಪ್ರಜೆಗಳು ರಾಜರು ಪೋಪನ ನಿಯಂತ್ರಣ ಅಧಿಕಾರಕ್ಕೆ ಒಳಪಡುವುದಿಲ್ಲ ಅಂತ ಹೇಳ್ತಾರೆ. ರಾಜನಲ್ಲ, ಇವನು ಪೋಪನ ನಿಯಂತ್ರಣ ಅಧಿಕಾರಕ್ಕೆ ಒಳಪಡುವುದಿಲ್ಲ. ಯಾಕಂದ್ರ ಭೂಲೋಕದಲ್ಲಿ ರಾಜ ಏನದನಲ್ಲ, ಅವನು ದೇವರ ಪ್ರತಿನಿಧಿಯಾಗಿದ್ದಾನೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಅಂದ್ರೆ ಮಧ್ಯಯುಗನ ಸಂದರ್ಭದಲ್ಲಿ ಏನಿದೆಲ್ಲ, ಯಾವುದೇ ರಾಜಕೀಯ ವಿಚಾರಗಳು ಮತ್ತು ಸಿದ್ಧಾಂತಗಳು ಪ್ರತಿಪಾದಿಸಲ್ಪಡಲಿಲ್ಲ. ಬದಲಾಗಿ ಧಾರ್ಮಿಕ ವಿಚಾರಗಳು ಮಧ್ಯಯುಗದಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿದ್ವು. ಈ ಕಾರಣದಿಂದಾಗಿ ಮಧ್ಯಯುಗವನ್ನ ರಾಜಕೀಯೇತರ ಕಾಲ ಅಂತ ಹೇಳಿ, ಅಂತ್ಯಯುಗ ಅಂತ ಹೇಳಿ ಕರೀತಾರೆ. ಈ ಭಾಗದಿಂದ ಒಂದು ಪ್ರಶ್ನೆ ಬರ್ತದೆ, ಅಂದ್ರೆ ಈ ಚರ್ಚ್ ಮತ್ತು ರಾಜ್ಯದ ಮಧ್ಯದ ಸಂಘರ್ಷ ಅನ್ನುವಂತ ಭಾಗದಿಂದ ಒಂದು ಪ್ರಶ್ನೆ ಬರ್ತಾ ಇರ್ತದೆ. ಅದಷ್ಟೇ ಬಹಳ ಇಂಪಾರ್ಟೆಂಟ್ ಇರೋದಿಲ್ಲ. ನೆಕ್ಸ್ಟ್ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ದಂದ್ರ, ಯಾರ್ದು ಇವರು? ನಿಕೋಲೋ ಮೆಕೆವಲಿ ಅಂತ ಹೇಳಿ. ನಿಕೋಲೋ ಮೆಕೆವಲಿ ಪರೀಕ್ಷಾ ದೃಷ್ಟಿಯಿಂದ ಬಹಳ ಬಹಳ ಇಂಪಾರ್ಟೆಂಟ್. 2 ಪ್ರಶ್ನೆಗಳು ಇವ್ರ ಮೇಲೆ ಬರ್ತಿರ್ತಾವ. 2 ಪ್ರಶ್ನೆ ಅಂದ್ರೆ ನಿಮ್ಗ 4 ಮಾರ್ಕ್ಸ್ಗಳಿರ್ತಾವ. ನಿಕೋಲೋ ಮೆಕೆವಲಿ 1469ರಿಂದ 1527 ಇವರು ಬದುಕಿದಂತ ಕಾಲಘಟ್ಟ ಇದೆ. ಈ ನಿಕೋಲೋ ಮೆಕೆವಲಿ ಪ್ರಪ್ರಥಮ ಆಧುನಿಕ ರಾಜಕೀಯ ತಜ್ಞರಾಗಿದ್ದಾರೆ. ಮೆಕೆವಲಿ ಅವ್ರ ಏನಾಗ್ಯಾರ್ರಿ? ಪ್ರಪ್ರಥಮವಾಗಿರ್ತಕ್ಕಂಥ ಆಧುನಿಕ ರಾಜಕೀಯ ತಜ್ಞರಾಗಿದ್ದಾರೆ. ರಾಜಕೀಯ ಸಾಹಿತ್ಯದ ಇತಿಹಾಸದಲ್ಲಿ ಬಹಳಷ್ಟು ದೂಷಣೆಗೆ ಒಳಗಾದ ವ್ಯಕ್ತಿ ಮೆಕೆವಲಿ ಎಂದು ಪ್ರೊಫೆಸರ್ ಮ್ಯಾಕ್ಸಿರ್ ಅವರು ಹೇಳ್ತಾರೆ. ರಾಜಕೀಯ ಸಾಹಿತ್ಯದ ಇತಿಹಾಸದಲ್ಲಿ ಏನೈತಲ್ಲ, ಬಹಳಷ್ಟು ದೂಷಣೆ ಬಯಸ್ಕೋತಾನ್ರಿ ಜನರ ಕಡೆ ಅಂತ ಹೇಳಿ, ದೂಷಣೆಗೆ ಒಳಗಾದಂತ ವ್ಯಕ್ತಿ ಈ ಮೆಕೆವಲಿ ಅವರಾಗಿದ್ದಾರೆ ಅಂತ ಹೇಳಿ ಪ್ರೊಫೆಸರ್ ಮ್ಯಾಕ್ಸಿರ್ ಅವ್ರು ಹೇಳ್ತಾರೆ. ಹಂಗಾದ್ರೆ ಇವರು ಫೇಮಸ್ ರೈಟಿಂಗ್ಸ್ ಯಾವಂತ ನೋಡ್ತಾ ಹೋದಾಗ ಈ ಕೃತಿಗಳ ಮೇಲೆ ಒಂದು ಪ್ರಶ್ನೆ ಬಂದೈತ್ರಿ, ಡಿಸ್ಕೋರ್ಸಸ್ ಆನ್ ಲಿವಿ ಅಂತ ಹೇಳಿ. ಈ ಕೃತಿ ಮೇಲೆ ಪ್ರಶ್ನೆ ಕೇಳ್ಯಾರ್ರಿ. ದಿ ಪ್ರಿನ್ಸ್ ಕೃತಿ ಮೇಲೆ ಪ್ರಶ್ನೆ ಕೇಳ್ಯಾರ. ಬಹಳ ಇಂಪಾರ್ಟೆಂಟ್ ಇವೆರಡು ಕೃತಿಗಳು ನಿಮ್ಗೆ ಗೊತ್ತಿರ್ಬೇಕು. ಮೆಕೆವಲಿ ಅವರ ಪ್ರಸಿದ್ಧ ಕೃತಿಗಳು ಅಂತ ಹೇಳಿ, ಒಂದನೇದು ದಿ ಡಿಸ್ಕೋರ್ಸಸ್ ಆನ್ ಲಿವಿ ಅಂತ ಹೇಳಿ, ಎರಡನೇದು
ದಿ ಪ್ರಿನ್ಸ್ ಅಂತ ಹೇಳಿ. ಒಂದನೇದು ಡಿಸ್ಕೋರ್ಸಸ್ ಆನ್ ಲಿವಿ, ಎರಡನೇದು ದಿ ಪ್ರಿನ್ಸ್ ಅಂತ ಹೇಳಿ. ಡಬ್ಲ್ಯೂ.ಟಿ. ಜೋನ್ಸ್ ಅವರು ಮೆಕೆವಲಿಯನ್ನ ಫ್ಲಾರೆನ್ಸ್ ಹಾಗೂ ಪುನರುಜ್ಜೀವನದ ಶಿಶು ಎಂದು ಕರೆದಿದ್ದಾರೆ. ಯಾರನ್ನು ಪುನರುಜ್ಜೀವನದ ಶಿಶು ಎನ್ನುತ್ತಾರೆ ಅಂತ ಕೇಳಬಹುದು ಪ್ರಶ್ನೆ. ನೆನ್ಪಿಟ್ಕೊಡ್ರಿ, ಡಬ್ಲ್ಯೂ.ಟಿ. ಜೋನ್ಸ್ ಅವ್ರು ಏನ್ ಮಾಡ್ತಾರ್ರಿ, ಮೆಕೆವಲಿ ಅವರನ್ನ ಫ್ಲಾರೆನ್ಸ್ ಹಾಗೂ ಪುನರುಜ್ಜೀವನದ ಶಿಶು ಅಂತ ಹೇಳಿ ಕರೀತಾರೆ. ಪರರಾಷ್ಟ್ರಗಳ ದಾಳಿಯನ್ನ ಎದುರಿಸಲು ಇಟಲಿಯು ಆಗಿನ ಕಾಲದಲ್ಲಿ ಕೂಲಿ ಸಿಪಾಯಿಗಳನ್ನ ಅವಲಂಬಿಸಬೇಕಾಗಿತ್ತು. ಪರರಾಷ್ಟ್ರಗಳು, ಬೇರೆ ರಾಷ್ಟ್ರಗಳು ಏನಾದ್ರು ಇಟಲಿ ಮೇಲೆ ದಾಳಿ ಮಾಡ್ತಿದ್ವು ಅಂದ್ರ ಅಂತ ಸಂದರ್ಭದಲ್ಲಿ ಇಟಲಿಯನ್ನ ಇಟಲಿಯನ್ನ ಏನ್ ಮಾಡ್ಬೇಕಾಗಿತ್ತು, ರಕ್ಷಣೆ ಮಾಡ್ಬೇಕಾಗಿತ್ತಂದ್ರ ಕೂಲಿ ಸಿಪಾಯಿಗಳನ್ನ ಅವಲಂಬಿಸಬೇಕಾಗಿತ್ತು. ಅವರಿಗೆ ರಾಷ್ಟ್ರಾಭಿಮಾನವಿರಲಿಲ್ಲ, ರಾಷ್ಟ್ರಾಭಿಮಾನ ಇರ್ಲಿಲ್ಲ. ಆದ್ದರಿಂದ ಅವರು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇರ್ಲಿಲ್ಲ. ನೋಡ್ರಿ, ಸೈನಿಕರು ನಮ್ಮ ದೇಶದವ್ರಿದ್ರ ಮಾತ್ರ ನಮ್ಮ ದೇಶಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ತಾರ್ರಿ. ನೀವು ಬೇರೆ ದೇಶದಿಂದ ಪಗಾರ ಕೊಟ್ಟು ಸೈನಿಕ ತಂದ್ ಬಿಟ್ರಂದ್ರ ಅವ್ರ ಏನ್ ಮಾಡ್ತಾರ್ರಿ, ಪಗಾರಕ್ಕೋಸ್ಕರ ಕೆಲಸ ಮಾಡ್ತಾರೋ. ಅವ್ರು ಏನ್ ಮಾಡಂಗಿಲ್ಲ, ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇರ್ಲಿಲ್ಲ. ಅವರಲ್ಲಿ ಏನಿರ್ಲಿಲ್ಲ, ರಾಷ್ಟ್ರಾಭಿಮಾನ ಅಂತಕ್ಕಂಥದ್ದು ಇರಲಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್, ಈ ಕೂಲಿ ವ್ಯವಸ್ಥೆಯ ಬದಲಾಗಿ, ಯಾವ ವ್ಯವಸ್ಥೆ ರೀ, ಈ ಕೂಲಿ ಸಿಪಾಯಿ ವ್ಯವಸ್ಥೆಗಳ ಬದಲಾಗಿ ರಾಷ್ಟ್ರೀಯ ಸೈನ್ಯವನ್ನ ಹೊಂದಬೇಕೆಂಬುದು ಮೆಕೆವಲಿಯ ಅಭಿಪ್ರಾಯವಾಗಿತ್ತು. ಪ್ರಶ್ನೆ ಬಂದಿದೆ, ರಾಷ್ಟ್ರೀಯ ಸೈನ್ಯವನ್ನ ಪ್ರತಿಪಾದನೆ ಮಾಡಿರುವಂತಹ ರಾಜಕೀಯ ಚಿಂತಕ ಯಾರು? ಮೆಕೆವಲಿ. ಮೆಕೆವಲಿ ಯಾಕೆ ಪ್ರತಿಪಾದನೆ ಮಾಡ್ತಾರೆ ಇವರು? ಅಲ್ಲಿ ಏನಿತ್ರಿ, ಕೂಲಿ ಸಿಪಾಯಿಗಳ ವ್ಯವಸ್ಥೆ ಇತ್ತು, ಕೂಲಿ ಸಿಪಾಯಿ ವ್ಯವಸ್ಥೆ ಇತ್ತು. ಈ ಕೂಲಿ ಸಿಪಾಯಿ ವ್ಯವಸ್ಥೆಯನ್ನ ತೆಗೆದು ಹಾಕಿ ರಾಷ್ಟ್ರಾಭಿಮಾನ ಇರುವಂತ, ಶ್ರದ್ಧೆಯಿಂದ ಕೆಲಸ ಮಾಡ್ತಕ್ಕಂತ ಒಂದು ರಾಷ್ಟ್ರೀಯ ಸೈನ್ಯವನ್ನ ಕಟ್ಬೇಕಂತ ಹೇಳಿ ಮೆಕೆವಲಿ ಅವರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾರೆ. ನೆಕ್ಸ್ಟ್, ಧೀರ ಮತ್ತು ಬಲಿಷ್ಠರಾದ ಅರಸ ಮತ್ತು ರಾಷ್ಟ್ರೀಯ ಸೈನ್ಯ ಇವೆರಡೂ ಕೂಡ ಏನಾಗ್ಯಾವ್ರಿ, ಪ್ರಬಲ ರಾಷ್ಟ್ರ ನಿರ್ಮಾಣಕ್ಕೆ ಅತ್ಯವಶ್ಯಕವಾಗಿದ್ದಾವೆ. ಧೀರ ಮತ್ತು ಬಲಿಷ್ಠರಾಗಿರ್ತಕ್ಕಂಥ ಅರಸ, ರಾಷ್ಟ್ರೀಯ ಸೈನ್ಯ ಇವೆರಡೂ ಕೂಡ ಏನಿದಾವ್ರಿ, ಪ್ರಬಲ ರಾಷ್ಟ್ರ ನಿರ್ಮಾಣಕ್ಕೆ ಅತ್ಯವಶ್ಯಕ ಅಂತ ಹೇಳಿ ಮೆಕೆವಲಿ ಅವರು ಏನ್ ಮಾಡ್ತಿದ್ರಿ, ಹೇಳ್ತಿದ್ರಿ. ಈ ಮೆಕೆವಲಿ ಅವರು ಧರ್ಮ, ನೀತಿ, ನ್ಯಾಯ ಮುಂತಾದವುಗಳ ಮಹತ್ವ ನೀಡದೆ ಪ್ರಬಲ ರಾಷ್ಟ್ರ ನಿರ್ಮಾಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು ಅಂತ ಹೇಳ್ತಾರೆ. ನೋಡ್ರಿ, ನಾವೆಲ್ಲರೂ ಕೂಡ ಏನಂತೀವ್ರಿ, ಧರ್ಮ ಕರ್ಮ ಅಂತ ಹೇಳ್ತೀವ್ರಿ. ಮೆಕೆವಲಿ ಅತ್ಯಂತ ವಾಸ್ತವವಾಗಿ ಏನ್ ಹೇಳ್ತಾರಂದ್ರ, ಅವ ಧರ್ಮ, ನೀತಿ, ನ್ಯಾಯ ಮುಂತಾದವುಗಳ ಮಹತ್ವನ ಕೊಡ್ಲಾರ್ದ ಪ್ರಬಲವಾದಂತ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ಏನ್ ನೋಡ್ಬೇಕ್ರಿ, ಒತ್ತನ್ನ ಕೊಡ್ಬೇಕು ಅಂತ ಹೇಳಿ ಆತ ಪ್ರಾಮುಖ್ಯತೆಯನ್ನ ನೀಡ್ತಾನೆ. ಡನ್ನಿಂಗ್ ಎನ್ನುವಂತ ಒಬ್ಬ ವಿದ್ವಾಂಸರು ಹೇಳ್ತಾರೆ, ಡನ್ನಿಂಗ್ ಅಂತ ಹೇಳಿ ಅವ್ರು ಹೇಳ್ತಾರೆ, ಮೆಕೆವಲಿಯ ಚಿಂತನೆಯಲ್ಲಿ ಕಂಡು ಬರುವಷ್ಟು ಸ್ಥಳೀಯ ಪ್ರಭಾವ ಬೇರಾವ ತತ್ವಜ್ಞಾನಿಯ ವಿಚಾರಗಳಲ್ಲಿಯೂ ಕಂಡು ಬರುವುದಿಲ್ಲ. ಮೆಕೆವಲಿಯ ಚಿಂತನೆಯಲ್ಲಿ ಕಂಡು ಬರುವಷ್ಟು ಸ್ಥಳೀಯ ಪ್ರಭಾವ ಬೇರಾವ ತತ್ವಜ್ಞಾನಿಯ ಚಿಂತನೆಗಳಲ್ಲಿ, ವಿಚಾರಗಳಲ್ಲಿ ಕಂಡು ಬರುವುದಿಲ್ಲ ಅಂತ ಹೇಳಿ ಡನ್ನಿಂಗ್ ರವರು ಹೇಳ್ತಾರೆ. ಮೆಕೆವಲಿಯ ರಾಜಕೀಯ ವಿಚಾರಗಳನ್ನ ವಿವರಿಸುತ್ತಾ ಸೈಬನ್ ರವರು ಆತನ ರಾಜಕೀಯ ತತ್ವ ಸ್ಥಳೀಯವಾಗಿ ಹಾಗೂ ಕಾಲದಲ್ಲಿ ತೀರಾ ಸಂಕುಚಿತವಾದುದಾಗಿದೆ ಎಂದಿದ್ದಾರೆ. ಯಾರ್ರಿ? ಸೈಬನ್ ಅಂತಕ್ಕಂಥವ್ರು. ಯಾವ್ದ್ರ ಕುರಿತಾಗಿ? ಮೆಕೆವಲಿಯ ರಾಜಕೀಯ ವಿಚಾರಗಳ ಕುರಿತಾಗಿ ಹೇಳ್ತಾರೆ ಅವರು. ಮೆಕೆವಲಿಯ ರಾಜಕೀಯ ತತ್ವ ಸ್ಥಳೀಯವಾಗಿ ಹಾಗೂ ಕಾಲದಲ್ಲಿ ಏನಾಗಿತ್ತು, ತೀರಾ ಸಂಕುಚಿತವಾದುದಾಗಿದೆ, ತೀರಾ ಸಂಕುಚಿತವಾದುದಾಗಿದೆ ಅಂತ ಹೇಳಿ ಹೇಳ್ತಾರೆ. ಮೆಕೆವಲಿಯವರು ಪ್ರಚಲಿತ ವಿಚಾರಗಳಲ್ಲಿ ಹೆಚ್ಚು ಆಸಕ್ತರಾಗಿದ್ದರು. ಇವ್ರು ಏನ್ ಮಾಡಿದ್ರಿ, ಪ್ರಚಲಿತ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ರು. ಪ್ರಚಲಿತ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡ್ಕೋತಕ್ಕಂಥದ್ದು ಆತನ ಉದ್ದೇಶವಾಗಿತ್ತು. ಆದ್ದರಿಂದ ಮೆಕೆವಲಿಯವರು ಅವನ ಕಾಲದ ಶಿಶುವಾಗಿದ್ದರು. ನೋಡ್ರಿ, ಎಲ್ಲರೂ ಕೂಡ ಧರ್ಮ ಕರ್ಮ ನ್ಯಾಯ ನೀತಿ ಬಗ್ಗೆ ವಿಚಾರ ಮಾಡ್ತಿರುವಂತ ಸಂದರ್ಭದಲ್ಲಿ ಮೆಕೆವಲಿಯವರು ಏನ್ ವಿಚಾರ ಮಾಡಿದ್ರಿ, ಪ್ರಚಲಿತ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡ್ಕೋತಕ್ಕಂಥ ನಿಟ್ಟಿನೊಳಗಡೆ ಪ್ರಯತ್ನ ಮಾಡಿದ್ರು. ಹಾಗಾಗಿ ಅವರನ್ನ, ಮೆಕೆವಲಿಯವರನ್ನ ಅವನ ಕಾಲದ ಶಿಶು ಅಂತ ಕರೀತಾರೆ. ಹಂಗಾದ್ರ ಇನ್ನು ಮುಂದಿನ ನೋಡ್ತಾ ಹೋದ್ವಿ ನಾವ, ಮೆಕೆವಲಿ ಅವರ ಬರಹಗಳೆಲ್ಲವೂ ಕೂಡ ಸರ್ಕಾರದ ಯಂತ್ರಾಡಳಿತದ ಕುರಿತೇ ಆಗಿರುತ್ತವೆ. ಮೆಕೆವಲಿಯ ಬರಹಗಳೆಲ್ಲವೂ ಕೂಡ ಏನಾಗ್ಯಾವ್ರಿ, ಸರ್ಕಾರದ ಯಂತ್ರಾಡಳಿತದ ಕುರಿತೇ ಆಗಿರ್ತವೆ. ರಾಜ್ಯವನ್ನ ಯಾವ ರೀತಿ ಬಲಪಡಿಸಬಹುದು, ಯಾವ ನೀತಿಗಳಿಂದ ಅದರ ಅಧಿಕಾರವನ್ನ ವಿಸ್ತರಿಸಬಹುದು, ಹಾಗೂ ಅದರ ನಾಶ ಹಾಗೂ ರಾಜ್ಯಾಡಳಿತದ ಅಧೋಗತಿಗೆ ಕಾರಣಗಳು ಯಾವುವು ಅಂತಕ್ಕಂಥದ್ದು ಮೆಕೆವಲಿಯ ಬರಹಗಳ ಸಾರವಾಗಿದೆ. ನೋಡ್ರಿ, ಮೆಕೆವಲಿಯ ಬರಹಗಳೆಲ್ಲವೂ ಏನ್ ಹೇಳ್ತಾವಂದ್ರ ಸರ್ಕಾರದ ಯಂತ್ರಾಡಳಿತದ ಬಗ್ಗೆನೇ ಹೇಳ್ತಾವ್ರಿ.
ರಾಜ್ಯವನ್ನ ಯಾವ ರೀತಿ ಬಲಪಡಿಸಬಹುದು, ಯಾವ ನೀತಿಗಳಿಂದ ಅದರ ಅಧಿಕಾರವನ್ನ ವಿಸ್ತರಿಸಬಹುದು, ಹಾಗೂ ಅದರ ನಾಶ ಹಾಗೂ ರಾಜ್ಯಾಡಳಿತದ ಅಧೋಗತಿಗೆ ಕಾರಣಗಳು ಯಾವುವು ಅಂತಕ್ಕಂಥದ್ದು ಮೆಕೆವಲಿಯವರ ಬರಹಗಳ ಒಂದು ಸಾರವಾಗಿತ್ತು. ಲಾಸ್ಕಿರ್ ಅವರು ಹೇಳ್ತಾರೆ, ಪ್ರೊಫೆಸರ್ ಎಸ್ ಎ ಲಾಸ್ಕಿ ಅವರು ಹೇಳ್ತಾರೆ, H.J. ಲಾಸ್ಕಿ ಅವರು, ಇದೊಂದು 16ನೇ ಶತಮಾನದ ಇಟಲಿಗೆ ಉಪಯುಕ್ತವಾಗಿರುವ ಅಧಿಕಾರ ವ್ಯಾಕರಣ ಸಿದ್ಧಾಂತವಾಗಿದೆ ಅಂತ ಹೇಳ್ತಾರೆ. ಇವರ ಬರಹಗಳ ಕುರಿತಾಗಿ ಹೇಳ್ತಾರೆ ಅವರು. ಯಾರ ಬರಹಗಳು? ಮೆಕೆವಲಿ ಬರಹಗಳ ಕುರಿತಾಗಿ ಹೇಳ್ತಾರೆ. ಏನಂತ ಹೇಳಿ? ಇದೊಂದು 16ನೇ ಶತಮಾನದ ಇಟಲಿಗೆ ಉಪಯುಕ್ತವಾಗಿರುವ ಅಧಿಕಾರದ ವ್ಯಾಕರಣ ಸಿದ್ಧಾಂತವಾಗಿದೆ ಅಂತ ಹೇಳ್ತಾರೆ. ಯಾರು? ಪ್ರೊಫೆಸರ್ H.J. ಲಾಸ್ಕಿರ್ ಅವರು. ಆತನು ಅಧಿಕಾರವನ್ನ ಗಳಿಸುವ ಮಾರ್ಗ ಒಳ್ಳೆಯದೇ ಕೆಟ್ಟದ್ದೇ ಅಲ್ಲವೇ ಅಂತಕ್ಕಂಥದನ್ನ ಎಂದೂ ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಯಾರು? ಮೆಕೆವಲಿ. ಏನ್ರಿ? ಅಧಿಕಾರವನ್ನ ಗಳಿಸ್ತಕ್ಕಂಥ ಮಾರ್ಗ ಒಳ್ಳೇದೋ ಅಥವಾ ಕೆಟ್ಟದೋ ಅಂತಕ್ಕಂಥದನ್ನ ಎಂದೂ ಕೂಡ ಆತ ಏನ್ ಮಾಡ್ಲಿಲ್ಲ? ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಆತನಿಗೆ 2 ವಿಚಾರಗಳು ಪ್ರಮುಖವಾಗಿದ್ದು ಆತನಿಗೆ, ಮೆಕೆವಲಿಗೆ. ಏನ್ರಿ? ಮೊದಲನೇದು, ಯಾವುದೇ ರೀತಿಯ ನೈತಿಕ ವಿಚಾರಗಳಿಗೆ ಬೆಲೆ ಕೊಡದೆ ತಾನು ಪಡೆಯಬೇಕಾದ ಅಧಿಕಾರವನ್ನ ಯಾವುದೇ ಮಾರ್ಗವನ್ನ ಅನುಸರಿಸಿ ಆದರೂ ಪಡೆಯುವುದು. ಆತ ಏನ್ ಮಾಡ್ತಾನ್ರಿ? ಅಧಿಕಾರ ಗಳಿಸ್ತಕ್ಕಂಥದ್ದು, ರಾಜಕೀಯ ಅಧಿಕಾರ ಆಗಿರ್ಲಿ, ಬೇರೆ ಯಾವುದೇ ಆಗಿರ್ಲಿ, ಅಧಿಕಾರವನ್ನ ಗಳಿಸುವಂತ ಮಾರ್ಗ ಒಳ್ಳೇದೋ ಕೆಟ್ಟದೋ ಅಂತಕ್ಕಂಥದ್ದು ಏನಾಗ್ಲಿಲ್ಲವ ಗಣನೆಗೆ ತೆಗೆದುಕೊಳ್ಳಲ್ಲ. ಆತನಿಗೆ 2 ವಿಚಾರಗಳು ಮುಖ್ಯ ಆಗಿದ್ದು. ನೋಡ್ರಿ, ಇವತ್ತು ಕೂಡ ಆಡಳಿತ ಮಾಡ್ತಕ್ಕಂಥವ್ರು, ಅವ್ರ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ನೀವು ಒಳ್ಳೆ ರೀತಿಯಿಂದ ಅಧಿಕಾರಕ್ಕೆ ಏರ್ತರೋ ಕೆಟ್ಟದ ರೀತಿಯಿಂದ ಅಧಿಕಾರಕ್ಕೆ ಏರ್ತರೋ ಅಂತಕ್ಕಂಥದ್ದು ಅವ್ರಿಗೇನ್ ಮುಖ್ಯ ಆಗೋದಿಲ್ರಿ. ಅವ್ರಿಗೆ ಅಧಿಕಾರ, ರಾಜಕೀಯ ಅಧಿಕಾರ ಅಂತಕ್ಕಂಥದ್ದೇ ಮುಖ್ಯ. ಇದನ್ನೇ ಕ್ರಿಸ್ತಶಕ 16ನೇ ಶತಮಾನ ಒಳಗಡೆ ಏನ್ ಮಾಡಿದ್ರಿ? ಮೆಕೆವಲಿ ಹೇಳಿದ್ದ. ಹಂಗಾದ್ರ ಆತ ಏನ್ ಹೇಳ್ತಾನು? 2 ವಿಚಾರಗಳು ಮುಖ್ಯ ಆಗಿದ್ದು ಅವನಿಗೆ. ಅಧಿಕಾರ ಗಳಿಸುವ ಮಾರ್ಗ ಒಳ್ಳೇದೋ ಕೆಟ್ಟದೋ ಮುಖ್ಯ ಇಲ್ಲ, ಆದ್ರೆ 2 ವಿಚಾರಗಳು ಮುಖ್ಯ ಆಗಿದ್ದು. ಹಂಗಾದ್ರೆ ಯಾವ 2 ವಿಚಾರಗಳು ಅಂತ ನೋಡ್ತಾ ಹೋದಾಗ, ಮೊದಲನೇ ವಿಚಾರ ಏನು ಆತನದು, ಮೆಕೆವಲಿದು? ಯಾವುದೇ ರೀತಿಯ ನೈತಿಕ ವಿಚಾರಗಳಿಗೆ ಬೆಲೆ ಕೊಡದೆ, ತಾನು ಪಡೆಯಬೇಕಾದ ಅಧಿಕಾರವನ್ನ ಯಾವುದೇ ಮಾರ್ಗಗಳನ್ನಾದರೂ ಅನುಸರಿಸಿ ಪಡೆಯುವುದು. ನೋಡ್ರಿ, ನೈತಿಕ ವಿಚಾರ, ಅಯ್ಯೋ ಇದು ತಪ್ಪು, ಅಯ್ಯೋ ಇದು ಸರಿ, ಪಾಪ ಪುಣ್ಯ ಧರ್ಮ ಕರ್ಮ ಇವೆಲ್ಲದಕ್ಕೂ ಕೂಡ ಏನ್ ಮಾಡಂಗಿಲ್ರಿ? ಮನ್ನಣೆಯನ್ನ ಕೊಡಲಾರ್ದ, ಬೆಲೆಯನ್ನ ಕೊಡಲಾರ್ದ, ತಾನು ಪಡೆಯಬೇಕಾದ ಅಧಿಕಾರವನ್ನ ಯಾವುದೇ ಮಾರ್ಗವನ್ನ ಅನುಸರಿಸಿ ಆದರೂ ಪಡೆಯುವುದು. ಸಾಮ ದಾನ ದಂಡ ಭೇದ, ಯವ್ವ ಯಪ್ಪ ಅಂದ ಕಾಲಿಡಿದರೆ ಅಧಿಕಾರ ಪಡೆಯೋದು, ಇಲ್ಲಂದ್ರ ದಂಡಿಸಿ ಆದ್ರೆ ಏನ್ ಮಾಡಿದ್ರಿ? ಅಧಿಕಾರವನ್ನ ಪಡೆಯೋದು. ಒಟ್ಟು ಯಾವುದೇ ಮಾರ್ಗವನ್ನ ಬೆಳೆಸಿ ಏನ್ ಮಾಡಿದ್ರಿ? ಅಧಿಕಾರವನ್ನ ಪಡೆಯೋದು ಮುಖ್ಯ ಅಂತ ಹೇಳ್ತಾನೆ. ಹಂಗಾದ್ರೆ 2ನೇ ವಿಚಾರ ಏನ್ ಮುಖ್ಯ ಆಗಿತ್ತು ಅವ್ರಿಗೆ? ಏನಾದ್ರಿ? ಬೆಳೆದ ಅಧಿಕಾರವನ್ನು ಮೋಸ ಮಾಡುವುದು. ಓಕೆ, 2ನೇದು ಏನು ಮುಖ್ಯ ಆಗಿತ್ತು ಅವ್ರಿಗೆ ಅಂತಾಗ, ತಾನು ಪಡೆದಂತ ಅಧಿಕಾರವನ್ನ ಮೋಸ, ಹಿಂಸೆ ಹಾಗೂ ಲಾಲಸೆಯುಳ್ಳ ಈ ಪ್ರಪಂಚದಲ್ಲಿ ಉಳಿಸಿಕೊಳ್ಳುವುದಾಗಿತ್ತು. ನಾನು ಆಗ್ಲೇ ಹೇಳಿದೆ ನಿಮ್ಗ, ಅಧಿಕಾರ ಗಳಿಸುವಂತ ಮಾರ್ಗ ಒಳ್ಳೇದೋ ಕೆಟ್ಟದೋ ಅಂತ ಮೆಕೆವಲಿ ವಿಚಾರ ಮಾಡ್ಲಿಲ್ಲ. ಆತ ಏನ್ ವಿಚಾರ ಮಾಡ್ದ? 2 ಪ್ರಮುಖ ವಿಚಾರಗಳನ್ನ ವಿಚಾರ ಮಾಡ್ದ. ಮೊದಲನೇ ಪ್ರಮುಖ ವಿಚಾರ ಯಾವುದು? ಯಾವುದೇ ರೀತಿಯ ನೈತಿಕ ವಿಚಾರಗಳಿಗೆ ಬೆಲೆ ಕೊಡದೆ ತಾನು ಪಡೆಯಬೇಕಾದ ಅಧಿಕಾರವನ್ನ ಯಾವುದೇ ಮಾರ್ಗಗಳನ್ನ ಅನುಸರಿಸಿ ಆದರೂ ಪಡೆಯುವುದು. ಮತ್ತು 2ನೇ ವಿಚಾರ ಏನು? ತಾನು ಪಡೆದ ಅಧಿಕಾರವನ್ನ ಮೋಸ, ಹಿಂಸೆ ಹಾಗೂ ಲಾಲಸೆಯುಳ್ಳ ಈ ಪ್ರಪಂಚದಲ್ಲಿ ಉಳಿಸಿಕೊಳ್ಳುವುದಾಗಿತ್ತು ಅಂತ ಹೇಳಿ. ಮೆಕೆವಲಿಯ ದಿ ಪ್ರಿನ್ಸ್ ಕೃತಿ ರಾಜನು ಹೇಗೆ ತನ್ನ ಅಧಿಕಾರವನ್ನ ಬಳಸಿಕೊಳ್ಳಬೇಕು ಎಂಬುದರ ಬಗ್ಗೆ ವಿವರಣೆಯನ್ನು ಒಳಗೊಂಡಿದೆ. ಈ ಮೆಕೆವಲಿಯವರ ದಿ ಪ್ರಿನ್ಸ್ ಕೃತಿ ಐತಲ್ಲ, ರಾಜ ಇದನ್ನಲ್ಲ, ಈ ರಾಜ ಹೇಗೆ ತನ್ನ ಅಧಿಕಾರವನ್ನ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಏನ್ ಮಾಡ್ತಿತ್ತು? ವಿವರಣೆಯನ್ನ ಒಳಗೊಂಡಿತ್ತು. ಓಕೆ, ಸ್ವತಂತ್ರವೂ ಬಲವೂ ಆದ ರಾಷ್ಟ್ರ ನಿರ್ಮಾಣವೇ ದೊರೆಯ ಗುರಿಯಾಗಿದ್ದು, ಅನಗತ್ಯವಾಗಿ ನೀತಿ, ಧರ್ಮ, ವಿವೇಚನೆ ಮೊದಲಾದ ಅರ್ಥ ಏನೂ ವಿಚಾರಗಳಿಗೆ ಬೆಲೆ ನೀಡದೆ ಕೆಲವೊಮ್ಮೆ ವಾಸ್ತವಿಕ ದೃಷ್ಟಿಯಿಂದ ಎಲ್ಲಾ ವಿಚಾರಗಳನ್ನ ಮಾಡಬೇಕು. ನೋಡ್ರಿ, ರಾಜನ ಗುರಿ ಏನ್ರಿ? ಸ್ವತಂತ್ರವೂ ಬಲಯುತವೂ ಆದ ರಾಷ್ಟ್ರ ನಿರ್ಮಾಣವೇ ರಾಜನ ಗುರಿಯಾಗಿತ್ತು. ರಾಜನ ಪ್ರಮುಖ ಗುರಿ ಏನ್ರಿ? ಸ್ವತಂತ್ರವಾಗಿರುವಂತ ಬಲಿಷ್ಠವಾಗಿರುವಂತ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದೇ ರಾಜನ ಗುರಿಯಾಗಿತ್ತು. ಅನಗತ್ಯವಾಗಿ ನೀತಿ, ಧರ್ಮ, ವಿವೇಚನೆ ಮೊದಲಾದ ವಿಚಾರಗಳಿಗೆ ಬೆಲೆಯನ್ನು ಕೊಡಲಾರ್ದೆ
ಕೆಲವೊಮ್ಮೆ ವಾಸ್ತವಿಕ ದೃಷ್ಟಿಯಿಂದ ಎಲ್ಲಾ ವಿಚಾರಗಳನ್ನ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡ್ತಿದ್ದಾರೆ ಮೆಕೆವಲಿ ಅವರು ತಮ್ಮ ದ ಪ್ರಿನ್ಸ್ ಅಂತಕ್ಕಂಥ ಗ್ರಂಥದೊಳಗಡೆ ತಿಳಿಸ್ಕೊಳ್ತಾರೆ. ಓಕೆ. ಆದರ್ಶ ನೀತಿಗೆ ಕಟ್ಟು ಬಿದ್ದಲ್ಲಿ ಪ್ರಬಲ ರಾಷ್ಟ್ರ ನಿರ್ಮಾಣ ಅಸಾಧ್ಯ. ರಾಷ್ಟ್ರದ ಬಲವನ್ನ ಹೆಚ್ಚಿಸಲು ರಾಜನು ಯಾವುದೇ ರೀತಿಯ ಕಾರ್ಯಗಳನ್ನ ನಿರ್ವಹಿಸಲು ಸಿದ್ಧನಿರಬೇಕು ಅಂತ ಹೇಳಿ. ಆದರ್ಶಕ್ಕ ನೀತಿಗೆ ಪಾಪ ಪುಣ್ಯ ಧರ್ಮ ಕರ್ಮ ಇವಕ್ಕೆಲ್ಲ ಗಂಟು ಬಿದ್ರೆ ಏನಾಗಂಗಿಲ್ಲ. ಪ್ರಬಲ ರಾಷ್ಟ್ರ ನಿರ್ಮಾಣ ಅಂತಕ್ಕಂಥದ್ದು ಅಸಾಧ್ಯ, ಅಂದ್ರ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಪ್ರಬಲ ರಾಷ್ಟ್ರವನ್ನ ನಿರ್ಮಾಣ ಮಾಡಲು, ರಾಷ್ಟ್ರದ ಬಲವನ್ನ ಹೆಚ್ಚಿಸ್ಲಿಕ್ಕೆ ರಾಜನು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನ ನಿರ್ವಹಿಸ್ಲಿಕ್ಕೆ ಅವಕಾಶವನ್ನ ಹೊಂದಿರಬೇಕು. ಇನ್ನು ಪ್ರಮುಖವಾಗಿ ಈ ದಿ ಪ್ರಿನ್ಸ್ ಅಂತಕ್ಕಂಥ ಕೃತಿ ಐತಲ್ಲ, ಈ ಪ್ರಿನ್ಸ್ ಅಂತಕ್ಕಂಥ ಕೃತಿ 26 ಅಧ್ಯಾಯಗಳನ್ನ ಒಳಗೊಂಡಿತ್ತು. 26 ಅಧ್ಯಾಯಗಳನ್ನ ಒಳಗೊಂಡಿತ್ತು. ಅವುಗಳನ್ನ 3 ಪ್ರಮುಖ ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಪ್ರಿನ್ಸ್ ಕೃತಿ 26 ಅಧ್ಯಾಯಗಳನ್ನ ಒಳಗೊಂಡಿತ್ತು. ಅವುಗಳನ್ನ 3 ಪ್ರಮುಖ ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೆಯ ಭಾಗವು ಮುನ್ನುಡಿಯನ್ನೊಳಗೊಂಡಂತೆ ನಿರಂಕುಶ ಸರ್ಕಾರದ ಹಲವು ವಿಧಗಳನ್ನ ಚರ್ಚಿಸಿದೆ. ದಿ ಪ್ರಿನ್ಸ್ ಗ್ರಂಥದ ಮೊದಲನೇ ಭಾಗ ಏನ್ ಮಾಡ್ತೈತಿ, ನಿರಂಕುಶ ಸರ್ಕಾರದ ಹಲವು ವಿಧಗಳನ್ನ ಚರ್ಚಿಸಿದೆ. 7ನೇ ಭಾಗ ಏನು, ಅಂದಿನ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಬಾಡಿಗೆ ಪಡೆಯಲಾಗುತ್ತಿದ್ದ ಸೈನಿಕ ಪದ್ಧತಿಯನ್ನ ತೊಡೆದು ಹಾಕಿ ರಾಷ್ಟ್ರೀಯ ಸೇನಾ ವ್ಯವಸ್ಥೆಯ ಸ್ಥಾಪನೆ ಬಗ್ಗೆ ವಿವರಣೆಯನ್ನ ನೀಡುತ್ತದೆ. ದಿ ಪ್ರಿನ್ಸ್ ಕೃತಿ ನೋಡಿ ನೆನ್ಪಿಟ್ಕೋರಿ. ಮೊದಲನೇ ಭಾಗ ಏನ್ ಮಾಡ್ತೈತ್ರಿ, ಮುನ್ನುಡಿಯನ್ನ ಒಳಗೊಂಡಂತೆ ನಿರಂಕುಶ ಸರ್ಕಾರದ ಹಲವು ವಿಧಗಳ ಕುರಿತಾಗಿ ಚರ್ಚೆಯನ್ನ ಮಾಡ್ತೈತಿ. 7ನೇ ವಿಭಾಗ ಏನ್ ಮಾಡ್ತೈತಿ ಅಂದ್ರ ಅವತ್ತಿನ ಕಾಲದಲ್ಲಿ ಏನಿಲ್ಲ ಕೂಲಿ ಸೈನಿಕರು ಅಂತ ಹೇಳ್ತಿಲ್ಲ, ಅವತ್ತಿನ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದಂತ ಬಾಡಿಗೆ ಪಡೆಯಲಾಗುತ್ತಿದ್ದಂತ ಸೈನಿಕ ಪದ್ಧತಿಯನ್ನ ತೆಗೆದುಹಾಕಿ ರಾಷ್ಟ್ರೀಯ ಸೇನಾ ವ್ಯವಸ್ಥೆಯ ಸ್ಥಾಪನೆಯ ಬಗ್ಗೆ ಏನ್ ಮಾಡ್ತೈತೆ, ಅದು ವಿವರಣೆಯನ್ನ ಕೊಡ್ತದೆ. ಇನ್ನು 3ನೇ ಭಾಗ ಪ್ರಮುಖವಾದದ್ದು. 3ನೇ ಭಾಗವು ಮೆಕೆವಲಿಯ ತತ್ವಗಳ ಸಾರವನ್ನ ಒಳಗೊಂಡಿದೆ. 3ನೇ ವಿಭಾಗವು ಮೆಕೆವಲಿಯ ತತ್ವಗಳ ಸಾರವನ್ನ ಒಳಗೊಂಡಿದೆ. ಇಲ್ಲಿ ದೊರೆಯು, ಅದರಲ್ಲಿಯೂ ಪ್ರಮುಖವಾಗಿ ಹೊಸ ರಾಜನಿಗೆ ಹಲವಾರು ಸಲಹಾತ್ಮಕ ನೀತಿಗಳನ್ನ ವಿವರಿಸಲಾಗಿದೆ. 3ನೇ ಭಾಗದಾಗ ಏನ್ ಮಾಡ್ತೈತ್ರಿ, ಮೆಕೆವಲಿಯ ತತ್ವಗಳ ಸಾರಗಳನ್ನ ಒಳಗೊಂಡೈತಿ. ಇಲ್ಲಿ ದೊರೆಯು, ಅದರಲ್ಲಿಯೂ ಪ್ರಮುಖವಾಗಿ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಜನಿಗೆ ಹಲವಾರು ಸಲಹಾತ್ಮಕ ನೀತಿಗಳನ್ನ ಏನ್ ಮಾಡ್ಯಾರಂದ್ರ ವಿವರಿಸಿದ್ದಾರೆ. ಓಕೆ. ನೆಕ್ಸ್ಟ್ ಮ್ಯಾಕ್ಸಿ ಅವರ ಅಭಿಪ್ರಾಯದಲ್ಲಿ ಹೇಳ್ತಾರ ಅವರು ಇದ್ರ ಬಗ್ಗೆ, ದಿ ಪ್ರಿನ್ಸ್ ಗ್ರಂಥದ ಬಗ್ಗೆ. ಈ ಗ್ರಂಥವು ನೇರವಾಗಿ ಸ್ಪಷ್ಟ ವಿವರಣಾತ್ಮಕವಾಗಿ ರಾಜ್ಯದ ನಿರ್ವಹಣೆಯ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತದೆ. ಯಾವ್ದ್ರಿ, ದಿ ಪ್ರಿನ್ಸ್ ಗ್ರಂಥ ಐತಲ್ಲ, ನೇರವಾಗಿ ಸ್ಪಷ್ಟವಾಗಿ ವಿವರಣಾತ್ಮಕವಾಗಿ ರಾಜ್ಯದ ನಿರ್ವಹಣೆಯ ಸಮಸ್ಯೆಗಳಿಗೆ ಏನ್ ಮಾಡ್ತದೆ, ಇದು ಪರಿಹಾರವನ್ನ ಒದಗಿಸ್ತದೆ ಅಂತ ಹೇಳಿ ಪ್ರೊಫೆಸರ್ ಮ್ಯಾಕ್ಸಿರ್ ಅವ್ರು ಹೇಳ್ತಾರೆ. ಎಬನ್ ಸ್ಪೇನ್ ಅಂತಕ್ಕಂಥವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾರ್ರಿ. ಎಬನ್ ಸ್ಪೇನ್ ಅಂತಕ್ಕಂಥ ಹೇಳ್ತಾರ್ರಿ, ಮೆಕೆವಲಿಯ ಪ್ರಿನ್ಸ್ ಗ್ರಂಥವು ವಿಶ್ವ ಸಾಹಿತ್ಯದ ಸಾಮಾನ್ಯ ಆವರ್ತನದಲ್ಲಿ ಇರಬಹುದಾದ ಕೆಲವೇ ರಾಜಕೀಯ ಗ್ರಂಥಗಳ ಪಟ್ಟಿಗೆ ಸೇರಬಹುದಾದ ಗ್ರಂಥವೆನಿಸಿದೆ. ಎಬನ್ ಸ್ಪೇನ್ ಅವರು ಹೇಳ್ತಾರೆ, ಮೆಕೆವಲಿಯ ಪ್ರಿನ್ಸ್ ಗ್ರಂಥ ಇದೆಯಲ್ಲ, ಈ ಪ್ರಿನ್ಸ್ ಗ್ರಂಥ ವಿಶ್ವ ಸಾಹಿತ್ಯದ ಸಾಮಾನ್ಯ ಆವರ್ತನದಲ್ಲಿ ಇರಬಹುದಾದಂತಹ ಕೆಲವೇ ರಾಜಕೀಯ ಗ್ರಂಥಗಳ ಪಟ್ಟಿಗೆ ಸೇರಬಹುದಾದಂತ ಒಂದು ಗ್ರಂಥವೆನಿಸಿದೆ ಅಂತ ಹೇಳಿ ಹೇಳ್ತಾರೆ. ಹಂಗಾದ್ರ ಮೆಕೆವಲಿ ರಾಜನಿಗೆ ನೀಡಿರ್ತಕ್ಕಂಥ ಸಲಹೆಗಳೇನು, ಇದು ಇಂಪಾರ್ಟೆಂಟ್. ಈ ಭಾಗದಿಂದ ಪ್ರಶ್ನೆ ಬರ್ತದೆ. ಮೆಕೆವಲಿ ರಾಜನಿಗೆ ನೀಡಿರುವಂತ ಸಲಹೆಗಳೇನು, ಏನ್ ಡೈರೆಕ್ಷನ್ ಅನ್ನ ಕೊಡ್ತಾನೆ ಮೆಕೆವಲಿ ರಾಜರಿಗೆ ಅಂತ ಹೇಳಿ ನೋಡ್ರಿ. ಮೊದಲನೇದಾಗಿ, ದೊರೆಯು ತನ್ನ ಅಧಿಕಾರದ ವಿರುದ್ಧ ವರ್ತಿಸುವ ಎಲ್ಲಾ ಶಕ್ತಿಗಳನ್ನ ನಿಷ್ಕರುಣೆಯಿಂದ ಹತ್ತಿಕ್ಕಬೇಕು. ಇಲ್ಲಿ ಹೆಚ್ಚಿನ ಬಲಾತ್ಕಾರ ಹಿಂಸೆಯನ್ನ ಬಳಸಬಹುದಾಗಿದೆ. ನೋಡ್ರಿ, ತನ್ನ ಅಧಿಕಾರ ಹೊಕ್ಕತಿಂದ್ರ ದೊರೆಗಳು ಏನ್ ಮಾಡ್ಬೇಕ್ರಿ, ಅದರ ವಿರುದ್ಧ ನಿಷ್ಕರುಣೆಯಿಂದ ಯಾರ್ಯಾರು ಅವ್ರ ಅಧಿಕಾರವನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾರಲ್ಲ ಅವ್ರೆಲ್ರನ್ನ ಹತ್ತಿಕ್ಕಬೇಕು, ಅವರಿಂದ ನಾಶ ಮಾಡ್ಬೇಕಂತ ಹೇಳ್ತಾರೆ. ದೊರೆಯು ತನ್ನ ಅಧಿಕಾರದ ವಿರುದ್ಧ ವರ್ತಿಸುವಂತಹ ಎಲ್ಲಾ ಶಕ್ತಿಗಳನ್ನ ನಿಷ್ಕರುಣೆಯಿಂದ ಹತ್ತಿಕ್ಕಬೇಕು. ಇಲ್ಲಿ ಹೆಚ್ಚಿನ ಬಲಾತ್ಕಾರ ಮತ್ತು ಹಿಂಸೆಯನ್ನು ಏನ್ ಮಾಡ್ಬೋದಾಗೈತಿ, ಬಳಸಬಹುದಾಗಿದೆ ಅಂತ ಹೇಳಿ ಹೇಳ್ತಾರೆ.
ಬಲಾತ್ಕಾರ ಅದಕ್ಷ ಹಾಗೂ ದುಬಾರಿ ವ್ಯವಸ್ಥೆ ಆಗಿರುವುದರಿಂದ ಜಾಣ ದೊರೆಯು ಪ್ರಜೆಗಳನ್ನ ತನ್ನ ನಿಯಂತ್ರಣದಲ್ಲಿಡಲು ಕೆಲವೊಮ್ಮೆ ಪ್ರಚಾರ ಹಾಗೂ ಧರ್ಮವನ್ನ ಬಳಸಬೇಕು. ಓಕೆ, ನೋಡ್ರಿ, ಬಲಾತ್ಕಾರ ಅದಕ್ಷ ಹಾಗೂ ದುಬಾರಿ ವ್ಯವಸ್ಥೆಯಾಗಿರೋದ್ರಿಂದ ಲಿಂಕ್ ಸಾವಂತ್ ಸರ್ ಹಾ ಸೇವ್ ಮಾಡಿ. ಲಿಂಕ್ ಕಳಿಸ್ಲ. ಇಲ್ಲ ಈಗ ಫೋನ್ ಮಾಡೋದು. ನಾಳೆ ಕಳಿಸ್ಬೇಕಾಗ್ತದೆ. ಒಂದ್ ಸೆಕೆಂಡ್. ಓಕೆ, ನೋಡ್ರಿ, ಬಲಾತ್ಕಾರ ಅದಕ್ಷ ಹಾಗೂ ದುಬಾರಿ ವ್ಯವಸ್ಥೆ ಆಗಿರೋದ್ರಿಂದ ಜಾನದೊರ ಏನ್ ಮಾಡ್ಬೇಕ್ರಿ, ಪ್ರಜೆಗಳನ್ನ ತನ್ನ ನಿಯಂತ್ರಣದಲ್ಲಿಡ್ಲಿಕ್ಕೆ ಕೆಲವೊಮ್ಮೆ ಪ್ರಚಾರ ಹಾಗೂ ಧರ್ಮವನ್ನ ಬಳಸ್ಬೇಕಂತ ಹೇಳಿ. ನಾನ್ ಹೇಳೋದ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಒಂದ್ಸಲ. ನೋಡ್ರಿ, ಮೆಕೆವಲಿ ದೊರೆಗೆ ಏನ್ ಸಲಹೆ ನೀಡ್ತಾರಂದ್ರ, ಆ ರಾಜ ಇರ್ತಾನಲ್ಲ, ರಾಜ ತನ್ನ ವಿರುದ್ಧ ವರ್ತಿಸುವಂತ ರಾಜನ ಅಧಿಕಾರ ಕಿತ್ಕೊಳ್ಳಕ್ಕೆ ಕೆಲವೊಂದಿಷ್ಟು ಪ್ರಯತ್ನಗಳಾಗ್ತಿರ್ತಾವ್ರೆ. ತನ್ನ ವಿರುದ್ಧ ವರ್ತಿಸುವಂತ ಎಲ್ಲಾ ಶಕ್ತಿಗಳನ್ನ ಆತ ಏನ್ ಮಾಡ್ಬೇಕ್ರಿ, ಎಲ್ಲಾ ಜನರನ್ನ, ಶಕ್ತಿ ಮೀನ್ಸ್ ಎಲ್ಲಾ ಜನರನ್ನ ನಿಷ್ಕರುಣೆಯಿಂದ ಏನ್ ಮಾಡ್ಬೇಕವ, ಹತ್ತಿಕ್ಬೇಕು, ನಾಶ ಮಾಡ್ಬೇಕು ಅವನ್ನೆಲ್ಲ. ಈ ನಾಶ ಮಾಡ್ಬೇಕಂದ್ರ ಅವನಿಗೆ ಇಲ್ಲಿ ಹೆಚ್ಚಿನ ಬಲಾತ್ಕಾರ ಹಿಂಸೆಯನ್ನ ಏನ್ ಮಾಡ್ಬೋದಾಗಿತ್ತವ, ಬಳಸ್ಬೋದಾಗೈತಿ. ಆದ್ರೆ ಬಲಾತ್ಕಾರ ಅದಕ್ಷ ಹಾಗೂ ದುಬಾರಿ ವ್ಯವಸ್ಥೆ ಆಗಿರೋದ್ರಿಂದ ಜಾಣದರ ಏನ್ ಮಾಡ್ಬೇಕ್ರಿ, ತನ್ನ ನಿಯಂತ್ರಣದಲ್ಲಿರ್ಲಿಕ್ಕೆ ಕೆಲವೊಮ್ಮೆ ಪ್ರಚಾರ ಹಾಗೂ ಧರ್ಮವನ್ನ ಬಳಸ್ಬೇಕು. ಹೆಂಗ ಅಂತಂದಾಗ ನೋಡ್ರಿ, ತನ್ನ ವಿರುದ್ಧ ಜನ ಏನ್ ವರ್ತಿಸಕತ್ತಂದ್ರ ಏನ್ ನಿಮಗ ಅವನ್ ನಿಷ್ಕರುಣೆಯಿಂದ ಹತ್ತಕ್ಬೇಕು ಅಂತ ಒಂದ್ ಮಾತು ಹೇಳಿದ್ನಿ. ಅದು ಬಹಳ ಕಷ್ಟದ ಕೆಲಸ ಆಗ್ತಾ ಇತ್ತು ಅಂದ್ರ, ಹತ್ತಿಕ್ಕುವಂತದ್ದು ಕಷ್ಟದ ಕೆಲಸ ಆಗ್ತಿತ್ತು ಅಂತಂದಾಗ ಏನ್ ಮಾಡ್ಬೇಕ್ರಿ, ದೊರೆ ತನ್ನ ನಿಯಂತ್ರಣದಕ್ಕೋಸ್ಕರ ಏನ್ ಮಾಡ್ಬೇಕ್ರಿ, ಕೆಲವೊಮ್ಮೆ ಪ್ರಚಾರ ತನ್ನ ಬಗ್ಗೆನ ಎಲ್ಲಾ ಯಾ ನ್ಯೂಸ್ ಚಾನಲ್ ತೆಗೆದ್ರು ಆ ನ್ಯೂಸ್ ಚಾನಲ್ ಒಳಗೆ ಏನ್ ಮಾಡ್ಬೇಕ್ರಿ, ಆ ರಾಜನ ಬಗ್ಗೆನೇ ಹೇಳ್ಬೇಕ. ಮತ್ತ ಧರ್ಮ ಧರ್ಮ ಆತಂಕದಲ್ಲಿದೆ, ನಮ್ಮ ಧರ್ಮ ಆತಂಕದಲ್ಲಿದೆ, ಬೇರೆ ಧರ್ಮದವ್ರು ಏನ್ ಮಾಡ್ತಾರ್ರಿ, ನಮ್ಮ ಧರ್ಮದವ್ರನ್ನ ಮತಾಂತರ ಮಾಡ್ತಾ ಇದ್ದಾರೆ, ಹಾಗಾಗಿ ನಾವ್ ಏನ್ ಮಾಡ್ಬೇಕ್ರಿ, ನಮ್ಮ ಧರ್ಮವನ್ನ ಕಾಪಾಡ್ಬೇಕು ಅಂತ ಹೇಳಿ, ಹಿಂಗ ಧರ್ಮದ ಭಯನ ಏನ್ ಮಾಡ್ಬೇಕವ, ಹುಟ್ಟಿಸ್ಬೇಕು ಅಂತ ಹೇಳಿ ಹೇಳ್ತಾರೆ. ಓಕೆ, ನೆಕ್ಸ್ಟ್, ದೊರೆ ಎಲ್ಲಾ ಕಾರ್ಯವನ್ನ ನೀತಿ ನಿಯಮಗಳಿಗೆ ಅನುಸಾರವಾಗಿ ಮಾಡಬೇಕಾಗಿಲ್ಲ. ಎಲ್ಲಾ ಕೆಲ್ಸಗಳ ನಾವ್ ಏನ್ ಮಾಡ್ಬೇಕಾಗಿಲ್ಲ, ನೀತಿ ನಿಯಮಗಳಿಗೆ ಅನುಸಾರವಾಗಿ ರಾಜ ಮಾಡ್ಬೇಕಾಗಿಲ್ಲ. ಕೆಲವೊಮ್ಮೆ ಏನ್ ಮಾಡ್ಬೋದವ, ರಾಷ್ಟ್ರದ ಹಿತಕ್ಕಾಗಿ ಸುಳ್ಳು ಹೇಳಬಹುದು ರಾಜ ಆಗಿರ್ತಕ್ಕಂಥವ, ಮೋಸ ಮಾಡಬಹುದು, ಅವಶ್ಯ ಬಿದ್ರೆ ಹಿಂಸಾಚಾರ ಮತ್ತು ಕೊಲೆಯನ್ನು ಕೂಡ ಮಾಡಬಹುದು. ನೋಡ್ರಿ, ರಾಜ ಆಗಿರ್ತಕ್ಕಂಥವ ತನ್ನ ಅಧಿಕಾರ ಉಳಿಸ್ಕೋಬೇಕಾಗಿತ್ತಂದ್ರ ಎಲ್ಲಾವನ್ನ ಏನ್ ಮಾಡ್ಬೋದ್ರಿ, ನಿಯಮ ಪ್ರಕಾರ ಮಾಡ್ಬೇಕಾಗಿಲ್ಲ. ಏನ್ ಮಾಡ್ಬೋದು, ಕೆಲವೊಮ್ಮೆ ರಾಷ್ಟ್ರದ ಹಿತಕ್ಕಾಗಿ ಆತ ಸುಳ್ಳು ಹೇಳಬಹುದು, ಮೋಸ ಮಾಡಬಹುದು, ಅವಶ್ಯ ಬಿದ್ರೆ ಹಿಂಸಾಚಾರ ಮತ್ತು ಕೊಲೆಯನ್ನು ಕೂಡ ಏನ್ ಮಾಡ್ಬೋದು, ರಾಜ ಮಾಡಬಹುದು. ಆದರೆ ಇದು ರಾಷ್ಟ್ರದ ಹಿತವನ್ನ ಹೊಂದಿರಬೇಕೆಂಬುದೇ ಮೆಕೆವಲಿ ಅವರ ಅಭಿಪ್ರಾಯ. ನೀನು ಕೊಲೆ ಮಾಡು, ಸುಲಿಗೆ ಮಾಡು, ಹಿಂಸಾಚಾರ ಮಾಡು, ಮೋಸ ಮಾಡು, ಸುಳ್ಳು ಮಾಡು, ಅಧಿಕಾರ ಪಡ್ಕೊಂಡ ನಂತರ ನೀನ್ ಮಾಡ್ಬೇಕು, ರಾಷ್ಟ್ರದ ಹಿತವನ್ನ ಹೊಂದಿರಬೇಕು ಅಂತಕ್ಕಂಥದ್ದು ಏನಾಗಿತ್ತು, ಮೆಕೆವಲಿ ಅವರ ಅಭಿಪ್ರಾಯವಾಗಿತ್ತು. ಅದ್ರ ಜೊತೆಗೆ ಒಂದ್ ಮಾತು ಹೇಳ್ತಾರೆ ಅವ್ರು, ಏನಂತ ಹೇಳಿ, ದೊರೆ ಯಾವುದೇ ಕಾರಣದಿಂದಲೂ ಪ್ರಜೆಗಳ ಆಸ್ತಿ ಮತ್ತು ಸ್ತ್ರೀಯರ ವಿಷಯಗಳಲ್ಲಿ ತಲೆ ಹಾಕಬಾರದು. ರಾಜನಾಗಿರ್ತಕ್ಕಂಥವ ಯಾವುದೇ ಕಾರಣಕ್ಕೂ ಕೂಡ ಪ್ರಜೆಗಳ ಆಸ್ತಿ ಮತ್ತು ಸ್ತ್ರೀಯರ ವಿಷಯಗಳಲ್ಲಿ, ಹೆಣ್ಣು ಮಕ್ಕಳ ವಿಷಯದೊಳಗೆ ಏನ್ ಮಾಡ್ಬಾರ್ದ್ರಿ, ತಲೆ ಹಾಕ್ಬಾರ್ದು. ಯಾಕಂತ ಹೇಳಿದ್ರ ಈ ಎರಡೂ ವಿಷಯಗಳಲ್ಲಿ ಪ್ರಜೆಗಳು ಏನಾಗಿರ್ತಾರ್ರಿ, ಸೂಕ್ಷ್ಮ ಸ್ವಭಾವದವರಾಗಿರುತ್ತಾರೆ. ಓಕೆ, ಮೆಕೆವಲಿ ಅವರೇ ಹೇಳುವಂಗ, ತಮ್ಮ ಜನ ಏನದಾರಲ್ಲ, ತಮ್ಮ ಸತ್ತ ತಂದೆಯನ್ನಾದ್ರೂ ಮರೀತಾರೆ, ಆದ್ರೆ ಹೋದ ಆಸ್ತಿಯನ್ನ ಮರೆಯೋದಿಲ್ಲ. ಆ ಕಾರಣಕ್ಕೋಸ್ಕರ ಏನ್ ಮಾಡ್ಬಾರ್ದ್ರಿ, ದೊರೆಯಾಗಿರ್ತಕ್ಕಂಥವ ಆಸ್ತಿ ಮತ್ತು ಸ್ತ್ರೀಯರ ವಿಷಯಗಳಲ್ಲಿ ತಲೆ ಹಾಕ್ಬಾರ್ದು. ಯಾಕಂದ್ರ ಈ ಎರಡೂ ವಿಷಯಗಳಲ್ಲಿ ಜನ ಸೂಕ್ಷ್ಮಗಿರ್ತಾರೆ. ಯಾಕಂದ್ರೆ ತಂದೆ ಸತ್ತದನ್ನಾದ್ರೂ ಜನ ಮರೀತಾರೆ, ಆದ್ರೆ ಹೋದ ಆಸ್ತಿನ ನಮ್ಮ ಆಸ್ತಿ ಹೋಯ್ತು, ನಮ್ಮ ಆಸ್ತಿ ಹೋಯ್ತು, ನಮ್ಮ ಆಸ್ತಿ ಹೋಯ್ತು ಅಂತ ಹೇಳಿ ಏನ್ ಮಾಡ್ತಾರ್ರಿ, ಗದ್ದಲ ಮಾಡ್ತಾರೆ. ಓಕೆ, ಹಂಗಾದ್ರ ಮೆಕೆವಲಿಯವರ ಇತರ ಕೃತಿಗಳು ಮೆಕೆವಲಿಯವರ ಯಾವ್ಯಾವು, ದಿ ಡಿಸ್ಕೋರ್ಸಸ್ ಅಂತ ಹೇಳಿ, ಇನ್ನೊಂದು ಆರ್ಟ್ ಆಫ್ ದಿ ವಾರ್ ಅಂತ ಹೇಳಿ.
ಒಂದು ಡಿಸ್ಕೋರ್ಸಸ್ ಅಂತ ಹೇಳಿ, ಮತ್ತೊಂದು ಆರ್ಟ್ ಆಫ್ ಲಿವಿಂಗ್ ಅಂತ. ಈ ಆರ್ಟ್ ಆಫ್ ಲಿವಿಂಗ್ ಮೇಲೂ ಒಂದು ಪ್ರಶ್ನೆ ಬಂದಿದೆ ಹಿಂಗ. ಓಕೆ, ದಿ ಡಿಸ್ಕೋರ್ಸಸ್ ಎನ್ನುವಂತ ಗ್ರಂಥದಲ್ಲಿ ಅವರು ರೋಮನ್ ಇತಿಹಾಸದ ಮೇಲೆ ಗಣರಾಜ್ಯಗಳ ತತ್ವವನ್ನ ರೂಪಿಸಿ ರೋಮನ್ ಧರ್ಮಕ್ಕೂ ರಾಜಕೀಯಕ್ಕೂ ಇರುವಂತಹ ಸಂಬಂಧ ಮತ್ತು ಸಾರ್ವಜನಿಕ ಅಭಿಪ್ರಾಯದ ಮಹತ್ವವನ್ನ ವಿವರಿಸಿದ್ದಾರೆ. ಮೆಕ್ಯಾಲರ್ ಏನ್ ಮಾಡ್ತಾರೆ, ಡಿಸ್ಕೋರ್ಸಸ್ ಅನ್ನುವಂತ ಗ್ರಂಥದೊಳಗಡೆ ರೋಮನ್ ಇತಿಹಾಸದ ಮೇಲೆ ಗಣರಾಜ್ಯಗಳ ತತ್ವವನ್ನ ರೂಪಿಸಿ ರೋಮನ್ ಧರ್ಮಕ್ಕೂ ರಾಜಕೀಯಕ್ಕೂ ಇರುವಂತಹ ಸಂಬಂಧ ಮತ್ತು ಸಾರ್ವಜನಿಕ ಅಭಿಪ್ರಾಯದ ಮಹತ್ವವನ್ನು ಏನ್ ಮಾಡಿದ್ರು ಅವರು ವಿವರಿಸ್ತಾರೆ. ಎಲ್ಲಿ? ದಿ ಡಿಸ್ಕೋರ್ಸಸ್ ಎನ್ನುವಂತ ಗ್ರಂಥದೊಳಗಡೆ. ಇನ್ನು ಆರ್ಟ್ ಆಫ್ ದಿ ವಾರ್ ಅನ್ನುವಂತ ಕೃತಿ. ಆರ್ಟ್ ಆಫ್ ದಿ ವಾರ್ ಅಂದ್ರ ಯುದ್ಧದ ಕಲೆ ಅಂತ ಅರ್ಥ. ಈ ಗ್ರಂಥದೊಳಗಡೆ ಮೆಕ್ಯಾವಲಿ ಅವರು ರಾಜ್ಯದ ರಕ್ಷಣೆ, ಆಧುನಿಕ ಸೇನೆಯ ನಿರ್ಮಾಣ, ಇದರ ಬಗ್ಗೆ ಏನ್ ಮಾಡ್ತಾರೆ, ವಿವರಿಸುತ್ತಾರೆ. ಆರ್ಟ್ ಆಫ್ ದ ವಾರ್ ಅಥವಾ ಯುದ್ಧದ ಕಲೆ ಕೃತಿ ಒಳಗಡೆ ಮೆಕ್ಯಾವಲಿ ಏನ್ ಮಾಡ್ತಾರೆ, ರಾಜ್ಯದ ರಕ್ಷಣಾ ವ್ಯವಸ್ಥೆ ಬಗ್ಗೆ, ಆಧುನಿಕ ಸೇನೆ ನಿರ್ಮಾಣ ಪದ್ಧತಿ ಬಗ್ಗೆ ಏನ್ ಮಾಡ್ತಾರೆ, ವಿವರಣೆಯನ್ನ ನೀಡ್ತಾರೆ. ಹಂಗಾದ ಮೆಕ್ಯಾವಲಿಯ ರಾಜನೀತಿ ಮತ್ತು ನೀತಿ ಶಾಸ್ತ್ರ ಬಗೆಗಿನ ವಿಚಾರಗಳು ಅಂತ ಹೇಳಿ. ಮೆಕ್ಯಾವಲಿ ಅವರು ರಾಜನೀತಿ ಮತ್ತು ನೀತಿ ಶಾಸ್ತ್ರದ ಬಗ್ಗೆ ಏನು ವಿಚಾರಗಳನ್ನ ಹೇಳ್ತಾರೆ ಅಂತಂದಾಗ, ರಾಜಕೀಯವನ್ನ ನೀತಿ ಶಾಸ್ತ್ರದಿಂದ ಬೇರ್ಪಡಿಸಿದಂತ ಕೀರ್ತಿ ಮೆಕ್ಯಾವಲಿ ಅವರಿಗೆ ಸಲ್ಲುತ್ತದೆ. ಮೆಕ್ಯಾವಲಿಯವರ ನೀತಿ ಶಾಸ್ತ್ರ ಹಾಗೂ ರಾಜಕೀಯಗಳೆರಡೂ ಕೂಡ ಏನಿಗೆ ಅವರೇ ವಿಭಿನ್ನ ಶಾಸ್ತ್ರಗಳಾಗಿವೆ. ಓಕೆ, ನೀತಿ ಶಾಸ್ತ್ರವು ವ್ಯಕ್ತಿ ಜೀವನದ ಸದ್ಗುಣದ ಬಗ್ಗೆ ತಿಳಿಸುವಂತ ಶಾಸ್ತ್ರವಾಗಿದೆ. ನೋಡ್ರಿ, ಇನ್ನೊಮ್ಮೆ ಹೇಳ್ತೀನಿ, ರಾಜಕೀಯವನ್ನ ನೀತಿ ಶಾಸ್ತ್ರದಿಂದ ಬೇರ್ಪಡಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಮೆಕ್ಯಾವಲಿಗೆ ಸಲ್ಲುತ್ತದೆ. ಇದನ್ನ ಕೇಳ್ತಾರೆ ಪ್ರಶ್ನೆ. ರಾಜಶಾಸ್ತ್ರವನ್ನ ನೀತಿ ಶಾಸ್ತ್ರದಿಂದ ಬೇರ್ಪಡಿಸಿದವರು ಯಾರು ಅಂತ ಕೇಳ್ತಾರೆ, ನೆನಪಿಟ್ಕೋರಿ, ಮೆಕ್ಯಾವಲಿ. ಮೆಕ್ಯಾವಲಿಯ ನೀತಿ ಶಾಸ್ತ್ರ ಹಾಗೂ ರಾಜಕೀಯ ಶಾಸ್ತ್ರಗಳೆರಡೂ ಕೂಡ ವಿಭಿನ್ನ ಶಾಸ್ತ್ರಗಳಾಗಿವೆ. ನೀತಿ ಶಾಸ್ತ್ರವು ವ್ಯಕ್ತಿ ಜೀವನದ ಸದ್ಗುಣದ ಬಗ್ಗೆ ತಿಳಿಸುವಂತಹ ಶಾಸ್ತ್ರವಾಗಿದೆ. ವ್ಯಕ್ತಿಯಲ್ಲಿ ಯಾವುದು ಒಳ್ಳೆಯದು ಮತ್ತು ಕೆಟ್ಟದ್ದು ಇವುಗಳನ್ನ ಗುರುತಿಸುವುದೇ ನೀತಿ ಶಾಸ್ತ್ರವಾಗಿದೆ ಅಂತೇಳಿ ಮೆಕ್ಯಾವಲಿ ಹೇಳ್ತಾನ್ರಿ. ನೀತಿ ಶಾಸ್ತ್ರ ಅಂದ್ರೆ ಏನ್ರಿ? ವ್ಯಕ್ತಿ ಒಳಗಡೆ ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದ್ದು ಇವುಗಳನ್ನ ಗುರುತಿಸುವಂತಹ ಶಾಸ್ತ್ರವನ್ನ ಮೆಕ್ಯಾವಲಿ ಏನ್ ಹೇಳ್ತಾನ್ರಿ, ನೀತಿ ಶಾಸ್ತ್ರ ಅಂತ ಹೇಳ್ತಾನ್ರಿ. ಹಂಗಾದ್ರ ರಾಜಶಾಸ್ತ್ರ ಏನಾಗೈತ್ರಿ? ರಾಜ್ಯದ ಬಗ್ಗೆ ತಿಳಿಸುವಂತ ಶಾಸ್ತ್ರವಾಗಿದೆ. ನೀತಿ ಶಾಸ್ತ್ರದ ಯಾವುದೇ ನೀತಿಯನ್ನ ರಾಜವನ್ನಾಳುವ ಅರಸನು ಪಾಲಿಸಬೇಕಾಗಿಲ್ಲ. ಅದು ಅವ್ರ ಚಾಯ್ಸ್ ಇರಲ್ಲ, ಅವ್ರ ಇಷ್ಟ ಅಲ್ಲ. ನೀತಿ ಶಾಸ್ತ್ರದ ಯಾವುದೇ ನೀತಿಯನ್ನ ರಾಜನಾಗಿರ್ತಕ್ಕಂಥ ಅರಸ ಏನ್ ಮಾಡಂಗಿಲ್ಲ, ಪಾಲಿಸಬೇಕಾಗಿಲ್ಲ ಅಂದಿರ್ತಕ್ಕಂಥ ಮೆಕ್ಯಾವಲಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ದೊರೆ ತನ್ನ ಅಧಿಕಾರವನ್ನ ಸ್ಥಾಪಿಸಿ ವಿಸ್ತರಣೆಗೆ ಶ್ರಮಿಸಬೇಕು. ರಾಜಶಾಸ್ತ್ರಕ್ಕೆ ಹೆಚ್ಚು ಮಹತ್ವನ ಕೊಡ್ತಾರ ಅವ್ರು. ನೀತಿ ಶಾಸ್ತ್ರಕ್ಕೆ ಏನ್ ಕೊಡಂಗಿಲ್ಲ, ಮಹತ್ವ ಕೊಡಂಗಿಲ್ಲ, ಪಾಲಿಸಬೇಕಾದಂತ ಅಗತ್ಯ ಇಲ್ಲ ಅಂತ ಹೇಳ್ತಾರ. ಆದ್ರೆ ಏನ್ ಮಾಡ್ಬೋದು, ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ದೊರೆ ತನ್ನ ಅಧಿಕಾರವನ್ನ ಸ್ಥಾಪಿಸಿ ವಿಸ್ತರಣೆಗೆ ಶ್ರಮಿಸಬೇಕು ಅಂತ ಹೇಳಿ ತಿಳಿಸ್ತಾನೆ. ಓಕೆ, ಹೆಚ್ಚು ಶಕ್ತಿಶಾಲಿ ಹಾಗೂ ಪ್ರಬಲ ರಾಜ್ಯದ ಸ್ಥಾಪನೆಗಾಗಿ ದೊರೆಯು ನೀತಿ ಶಾಸ್ತ್ರದ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಬಹುದಾಗಿದೆ. ಹೆಚ್ಚು ಶಕ್ತಿಶಾಲಿ ಹಾಗೂ ಪ್ರಬಲ ರಾಜ್ಯದ ಸ್ಥಾಪನೆಗೋಸ್ಕರ ದೊರೆ ಇದನ್ನಲ್ಲ, ಇವನು ನೀತಿ ಶಾಸ್ತ್ರದ ಎಲ್ಲಾ ನಿಯಮಗಳನ್ನ ಏನ್ ಮಾಡ್ಬೋದ್ರಿ, ಗಾಳಿಗೆ ತೂರಬಹುದಾಗಿದೆ. ನೀತಿ ಶಾಸ್ತ್ರದ ದ್ವಿಮುಖ ನೀತಿಯನ್ನ ಮೆಕ್ಯಾವಲಿ ವಿವರಿಸಿದ್ದಾನೆ. ವ್ಯಕ್ತಿಗಳಿಗೆ ಒಂದು ನೀತಿ, ರಾಜನಿಗೆ ಮತ್ತೊಂದು ನೀತಿಯನ್ನು ತಿಳಿಸುವ ಈತನು ದೊರೆಯು ಸಮಯ ಬಂದಾಗ ತಾನು ಒಪ್ಪಿಕೊಂಡ ಒಪ್ಪಂದ ಹಾಗೂ ವಾಗ್ದಾನಗಳನ್ನ ಮುರಿಯಬಹುದು, ಹಿಂಸೆಯನ್ನ ಬಳಸಬಹುದು ಅಂತ ಹೇಳ್ತಾನೆ. ನೀತಿ ಶಾಸ್ತ್ರದ ದ್ವಿಮುಖ ನೀತಿಯನ್ನ ಮೆಕ್ಯಾವಲಿ ಯಾವ ತರ ಹೇಳ್ತಾರ್ರಿ? ಒಂದು ವ್ಯಕ್ತಿಗಳಿಗೆ ಒಂದು ನೀತಿ, ರಾಜನಿಗೆ ಮತ್ತೊಂದು ನೀತಿ ಅಂತ ಹೇಳ್ತಾನ್ರಿ. ಈತ ಮತ್ತೆ ಏನ್ ಹೇಳ್ತಾನು, ದೊರೆ ಏನ್ ಮಾಡ್ಬೋದು, ಸಮಯ ಬಂದಾಗ ತಾನು ಒಪ್ಕೊಂಡಿರುವಂತ ಒಪ್ಪಂದ ಆಗಿರ್ತಾವಲ್ಲ, ಆ ಒಪ್ಪಂದದ ನಿಯಮಗಳನ್ನ ಹಾಗೂ ವಾಗ್ದಾನಗಳನ್ನ ಮುರಿಯಬಹುದು, ಹಿಂಸೆಯನ್ನ ಬಳಸಬಹುದು ಅಂತ ಹೇಳಿ ನೀತಿ ಶಾಸ್ತ್ರದ ದ್ವಿಮುಖ ನೀತಿಯನ್ನ ಮೆಕ್ಯಾವಲಿ ಅವರು ತಿಳಿಸಿಕೊಡ್ತಾರೆ. ಓಕೆ, ಆತನ ದೃಷ್ಟಿಯಲ್ಲಿ, ಮೆಕ್ಯಾವಲಿಯ ದೃಷ್ಟಿಯಲ್ಲಿ ದೊರೆಯಾದಂತವ ನರಿಯಂತೆ ಕುಟಿಲನು, ಸಿಂಹದಂತೆ ಧೈರ್ಯವಂತನೂ ಆಗಿರಬೇಕು. ಮೆಕ್ಯಾವಲಿಯವರ ಪ್ರಕಾರ ರಾಜನಾದಂತ ಏನ್ ಮಾಡ್ಬೇಕ್ರಿ, ನರಿಯಂತೆ ಕುಟಿಲ ಬುದ್ಧಿಯುಳ್ಳವನು, ಸಿಂಹದಂತೆ ಧೈರ್ಯಶಾಲಿಯೂ ಆಗಿರಬೇಕು. ತಾನು ಕೆಟ್ಟವನಾದರೂ ಕೂಡ ಪ್ರಜೆಗಳ ಕಣ್ಣಿಗೆ ಒಳ್ಳೆಯವನಾಗಿ ಕಾಣಿಸಿಕೊಳ್ಳಬೇಕೆಂದಿದ್ದಾನೆ. ಇವತ್ತಿನ ರಾಜಕೀಯ ವ್ಯವಸ್ಥೆಗಳನ್ನು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ನೋಡ್ತಾ ಬಂದಾಗ ಗೊತ್ತಾಗ್ತಿತ್ರ ನಿಮ್ಗಿದೆಲ್ಲ. ತಾನು ಕೆಟ್ಟವನಾಗಿದ್ರು ಆಳುವುದರೆ, ತಾನು ಕೆಟ್ಟವನಾದರೂ
ಪ್ರಜೆಗಳ ಕಣ್ಣಿಗೆ ಒಳ್ಳೆಯವನಾಗಿ ಕಾಣಿಸ್ಕೋಬೇಕಂತ ಏನ್ ಮೆಕೆವಲಿ ಹೇಳ್ತಿದ್ಲ, ಇವತ್ತಿನ ದಿವಸ ಜಗತ್ತಿನ ಎಲ್ಲಾ ನಾಯಕರು ಏನ್ ಮಾಡಿದ್ರಂದ್ರ ಇದೇ ತರ ಕಾಣಿಸ್ಕೊಳ್ತಾ ಇದ್ದಾರೆ. ಮೆಕೆವಲಿ ವಿವರಿಸಿರುವ ತತ್ವವು ಅನೈತಿಕವಾದುದಲ್ಲ. ಮೆಕೆವಲಿ ಅವರು ವಿವರಿಸಿರುವಂತ ಈ ತತ್ವ ಏನೈತಲ್ಲ, ಇದು ಅನೈತಿಕವಾದುದಲ್ಲ, ನೈತಿಕತೆಗೆ ವಿರೋಧವೂ ಆಗಿರುವುದಿಲ್ಲ. ಕೇವಲ ನೈತಿಕತೆಯಿಂದ ಏನಾಗಿರ್ತೈತ್ರಿ, ಪ್ರತ್ಯೇಕವಾಗಿರುತ್ತದೆ ಅಂತ ಹೇಳಿ. ಮೆಕೆವಲಿಯು ದೊರೆಗೆ ಯಾವುದೇ ರೀತಿಯ ಅನ್ಯಾಯ ಅನೀತಿಯುತವಾದಂತಹ ಸಲಹೆಗಳನ್ನ ನೀಡದೆ ಏನ್ ಮಾಡ್ತಾನ್ರಿ, ಕೇವಲ ರಾಜಕೀಯ ವ್ಯವಹಾರದಲ್ಲಿ ನೀತಿ ಶಾಸ್ತ್ರದಿಂದ ದೂರ ಇರಬೇಕು ಅಂತ ಅಷ್ಟೇ ಹೇಳ್ತಾನ್ರಿ. ಇವೇನ್ ಮಾಡಂಗಿಲ್ರಿ, ರಾಜಾಗ ಯಾವುದೇ ರೀತಿ ಅನ್ಯಾಯ ಅನೀತಿಯುತವಾದಂತ ಸಲಹೆಗಳನ್ನ ಕೊಡಂಗಿಲ್ರಿ. ರಾಜನಿಗೆ ಒಳ್ಳೇದಾಗೋ ತರ ಏನ್ ಮಾಡ್ತಾನೀತ, ರಾಜಕೀಯ ವ್ಯವಹಾರದಲ್ಲಿ ನೀತಿ ಶಾಸ್ತ್ರದಿಂದ, ರಾಜಕೀಯ ನೀತಿ ಇತ್ತಂದ್ರ ಏನಾಕತ್ರಿ, ಮುಂದೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ರಾಜಕೀಯ ವ್ಯವಹಾರದಲ್ಲಿ ನೀತಿ ಶಾಸ್ತ್ರದಿಂದ ದೂರ ಇರಬೇಕು ಅಂತ ಹೇಳಿ ಏನ್ ಮಾಡ್ತಾನೀತ, ಸಲಹೆಯನ್ನ ಕೊಡ್ತಾನೆ. ಫಾಸ್ಟರ್ ಅವರ ಪ್ರಕಾರ ಮೆಕೆವಲಿಯ ರಾಜಕೀಯ ಸಿದ್ಧಾಂತದ ತಿರುಳು ರಾಜಕೀಯದಲ್ಲಿ ನೀತಿ ನಿಯಮಗಳ ಅವಶ್ಯಕತೆ ಇದೆಯೇ ಎಂಬ ಮೂಲ ಪ್ರಶ್ನೆಯನ್ನ ಒಳಗೊಂಡಿರುವುದರ ಜೊತೆಗೆ ಅಧಿಕಾರ ಗಳಿಸುವ ಹಾಗೂ ಉತ್ತಮ ರೀತಿಯಲ್ಲಿ ನೋಡಿಕೊಳ್ಳುವ ವ್ಯವಸ್ಥೆಯ ಬಗ್ಗೆ ವಿವರಣೆಯಾಗಿರುತ್ತದೆ. ಫಾಸ್ಟರ್ ಅವ್ರು ಏನ್ ಹೇಳ್ತಾರ್ರಿ, ಮೆಕೆವಲಿಯ ರಾಜಕೀಯ ಸಿದ್ಧಾಂತದ ತಿರುಳಿದೆಯಲ್ಲ, ಈ ತಿರುಳು ರಾಜಕೀಯದಲ್ಲಿ ನೀತಿ ನಿಯಮಗಳ ಅವಶ್ಯಕತೆ ಇದೆಯೇ ಎನ್ನುವಂತ ಮೂಲ ಪ್ರಶ್ನೆಯನ್ನ ಒಳಗೊಂಡಿರೋದ್ರ ಜೊತೆಗೆ ಅಧಿಕಾರ ಗಳಿಸುವಂತ ಹಾಗೂ ಉತ್ತಮ ರೀತಿಯಲ್ಲಿ ನೋಡ್ಕೋತಕ್ಕಂತ ವ್ಯವಸ್ಥೆ ಬಗ್ಗೆ ಏನ್ ಮಾಡ್ತೈತಿ, ವಿವರಣೆಯನ್ನ ನೀಡುತ್ತದೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಮೆಕೆವಲಿ ಏನಿದಾರಲ್ಲ, ಆಧುನಿಕ ಪ್ರಥಮ ರಾಜನೀತಿ ತಜ್ಞ ಅಂತ ಹೇಳ್ತೀವಿ ನಾವು. ಆಧುನಿಕ ಪ್ರಥಮ ರಾಜನೀತಿ ತಜ್ಞ ಯಾವ ತರ ಅಂತ ನಾವು ನೋಡ್ತಾ ಹೋದಾಗ ನೋಡ್ರಿ, ಮೆಕೆವಲಿ ಅವರನ್ನ ಕಟ್ಟುಪಾಡಿಗೊಳಪಡದ ರಾಜಕೀಯ ಸಿದ್ಧಾಂತದ ಪ್ರತಿಪಾದಕನೆಂದು, ರಾಜಕೀಯ ಚಟುವಟಿಕೆಗಳಲ್ಲಿದ್ದ ನೈತಿಕತೆಯನ್ನ ಅಲ್ಲಗಳೆದವನೆಂದು ಟೀಕೆ ಮಾಡಲಾಗಿದೆ. ಮೆಕೆವಲಿ ಅವ್ರನ್ನ ಏನಂತ ಕರಿಬಹುದು, ರಾಜಕೀಯ ಸಿದ್ಧಾಂತದ ಕಟ್ಟುಪಾಡಿಗೆ ಒಳಪಡದ ರಾಜಕೀಯ ಸಿದ್ಧಾಂತದ ಪ್ರತಿಪಾದಕ ಅಂತ ಹೇಳಿ, ರಾಜಕೀಯ ಚಟುವಟಿಕೆಯಲ್ಲಿದ್ದ ನೈತಿಕತೆಯನ್ನ ಅಲ್ಲಗಳೆದವ ಅಂತ ಹೇಳಿ ಏನ್ ಮಾಡ್ಯಾರ್ರಿ, ಟೀಕೆ ಮಾಡಿದ್ದಾರೆ. ಅದ್ರ ಜೊತೆಗೆ ಮೆಕೆವಲಿ ಅವರ ದಿ ಪ್ರಿನ್ಸ್ ಎಂಬ ಗ್ರಂಥದಲ್ಲಿ ಏನ್ ಮಾಡ್ತೈತಂದ್ರ, ರಾಜನಿಗೆ ಬಲಾತ್ಕಾರದಿಂದಾಗಲಿ ಮೋಸದಿಂದಾಗಲಿ ಪ್ರಬಲ ರಾಜ್ಯವನ್ನ ಸ್ಥಾಪಿಸಬೇಕೆಂದು ಅದನ್ನ ವಿಸ್ತರಿಸಬೇಕೆಂದು ತಿಳಿಸಿದ್ದಾನೆ. ಪ್ರಿನ್ಸ್ ಗ್ರಂಥ ಏನ್ ಹೇಳ್ತಿದೆ, ಪ್ರಮುಖವಾಗಿ ದೊರೆಯಾಗಿರ್ತಕ್ಕಂಥ ಏನ್ ಮಾಡ್ಬಾನ್ರಿ, ಯಾವುದೇ ಬಲಾತ್ಕಾರದಿಂದಾಗಲಿ ಮೋಸದಿಂದಾಗಲಿ ಏನ್ ಮಾಡ್ಬೇಕು, ಪ್ರಬಲ ರಾಜ್ಯವನ್ನ ನಿರ್ಮಾಣ ಮಾಡ್ಬೇಕು ಮತ್ತು ಆ ರಾಜ್ಯವನ್ನ ವಿಸ್ತರಿಸಬೇಕಂತ ಹೇಳ್ತಕ್ಕಂಥವ್ರು ಮೆಕೆವಲಿ ಅವರು. ನೆಕ್ಸ್ಟ್ ಮತ್ತೊಂದು ಕಡೆ ತನ್ನ ದಿ ಡಿಸ್ಕೋರ್ಸಸ್ ಅಂತಕ್ಕಂಥ ಗ್ರಂಥದಲ್ಲಿ ಗಣರಾಜ್ಯವೇ ಉತ್ತಮ ಸರ್ಕಾರ ಪದ್ಧತಿ ಅಂತ ತಿಳಿಸಿ ಪ್ರಾಚೀನ ರೋಮ್ ಗಣರಾಜ್ಯವನ್ನ ಬಹುವಾಗಿ ಶ್ಲಾಘಿಸಿದ್ದಾರೆ. ನೋಡ್ರಿ, ಯಾರ್ರಿ, ಮೆಕೆವಲಿ ಅವರ ಪ್ರಕಾರ ಅತ್ಯಂತ ಉತ್ತಮ ಸರ್ಕಾರ ಯಾವುದೇ, ಗಣರಾಜ್ಯವೇ ಅತ್ಯುತ್ತಮ ಸರ್ಕಾರ ಪದ್ಧತಿ ಅಂತ ತಿಳಿಸಿ ಪ್ರಾಚೀನ ರೋಮ್ ಗಣರಾಜ್ಯವನ್ನ ಬಹಳವಾಗಿ ಏನ್ ಮಾಡ್ಯಾರ, ಅವರು ಶ್ಲಾಘಿಸಿದ್ದಾರೆ. ಅಂದ್ರ ಏನಂತ ಶ್ಲಾಘಿಸಿದ್ದಾರೆ, ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಹೊಗಳಿದ್ದಾರೆ ಅಂತ ಅರ್ಥ. ಫಾಸ್ಟರ್ ಅವರ ಪ್ರಕಾರ ಮೆಕೆವಲಿ ನಿಜವಾಗಿಯೂ ಪ್ರಥಮ ಆಧುನಿಕ ರಾಜಕೀಯ ವಿವೇಚಕನಾಗಿದ್ದಾನೆ. ಆತನು ಪರಿಚಯಿಸಿದ ಅನೇಕ ವಿಚಾರಗಳು ಅಂದಿನವರೆಗೂ ಅರಿಯದೆ ಯುರೋಪ್ನಲ್ಲಿ ವಾಸ್ತವಗೊಂಡ ವಿಚಾರಗಳಾಗಿದ್ವು. ಅವನು ನಿಜವಾಗ್ಲೂ ಏನ್ ಮಾಡಿದಂದ್ರ, ಮೆಕೆವಲಿ ಪ್ರಪ್ರಥಮ ಆಧುನಿಕ ರಾಜಕೀಯ ವಿವೇಚಕನಾಗಿದ್ದಾನೆ ಅಂತ ಹೇಳ್ತಾರ ಅವ್ರು. ಆತ ಏನ್ ಮಾಡ್ಯಾನ್ರಿ, ಅಲ್ಲಿ ತನಕ ಯುರೋಪ್ ನಲ್ಲಿ ಗೊತ್ತಿಲ್ಲದೆ ಇರ್ತಕ್ಕಂಥ ಹೊಸ ಹೊಸ ವಿಚಾರಗಳನ್ನ ಏನ್ ಮಾಡ್ಯಾನಂದ್ರ ತಿಳಿಸಿಕೊಟ್ಟು ಅವನ ವಾಸ್ತವ ರೂಪಕ್ಕೆ ತರಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮೆಕೆವಲಿ ಅವರು ಮಾಡ್ತಾರೆ ಅಂತ ಹೇಳಿ ಫಾಸ್ಟರ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್ ಮೆಕೆವಲಿ ಅವರು ಮಧ್ಯಯುಗದ ರಾಜನೀತಿ ತಜ್ಞರ ಅಭಿಪ್ರಾಯವಾದ ರಾಜದ ದೈವಿಕ ಸಿದ್ಧಾಂತವನ್ನ ಕಳೆದು ಅದೊಂದು ಮಾನವ ನಿರ್ಮಿತ ಸಂಸ್ಥೆ ಅಂತ ಹೇಳ್ತಾರೆ. ನೋಡ್ರಿ, ರಾಜ ಒಂದು ಮಾನವ ನಿರ್ಮಿತ ಸಂಸ್ಥೆ ಅಂತಕ್ಕಂಥ ಮಾತನ್ನ ಮೆಕೆವಲಿ ಅವರು ಕೂಡ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರ್ರಿ, ಮಧ್ಯಯುಗದ ರಾಜನೀತಿ ತಜ್ಞರ ಅಭಿಪ್ರಾಯ ಆಗಿರ್ತಕ್ಕಂಥ ರಾಜದ ದೈವಿಕ ಸಿದ್ಧಾಂತ, ದೇವರಿಂದ ರಾಜ ಸೃಷ್ಟಿಯಾಗಿದೆ ಅಂತಕ್ಕಂಥ ಸಿದ್ಧಾಂತ ಐತಲ್ಲ, ಆ ಸಿದ್ಧಾಂತ ತಪ್ಪು. ರಾಜ್ಯ ಎಲ್ಲಿಂದ ಸೃಷ್ಟಿಯಾಗಿತ್ತಂದ್ರ ಅದೊಂದು ಮಾನವ ನಿರ್ಮಿತ ಸಂಸ್ಥೆ ಅಂತ ಹೇಳಿ ಮೆಕೆವಲಿ ಅವರು ಹೇಳ್ತಾರೆ. ನೆಕ್ಸ್ಟ್
ಪ್ರಬಲ ನಿರಂಕುಶ ಪ್ರಭುತ್ವವನ್ನ ಪ್ರತಿಪಾದಿಸಿ ಸಾರ್ವಭೌಮತ್ವದ ಸಿದ್ಧಾಂತದ ಮಾರ್ಗದರ್ಶಿ ಅನಿಸಿದ್ದಾರೆ. ಮೆಕ್ಕೆವಲಿ ಅವರು ಏನಾಗ್ಯಾರ್ರಿ? ಪ್ರಬಲ ನಿರಂಕುಶ ಪ್ರಭುತ್ವವನ್ನ ಪ್ರತಿಪಾದನೆ ಮಾಡಿ ಸಾರ್ವಭೌಮತ್ವದ ಸಿದ್ಧಾಂತದ ಮಾರ್ಗದರ್ಶಿ ಎನಿಸಿದ್ದಾರೆ. ಮೆಕೆವಲಿ ಅವರ ರಾಜಕೀಯ ವ್ಯವಹಾರದ ತತ್ವ ಪ್ರತಿಪಾದಕರಾಗಿದ್ದಾರೆ. ಎಂತ ಪ್ರತಿಪಾದನೆ ಇರುವುದು? ರಾಜಕೀಯ ವ್ಯವಹಾರ ತತ್ವದ ಪ್ರತಿಪಾದಕರಾಗಿದ್ದಾರೆ. ಆಧುನಿಕ ರಾಜಕೀಯ ತತ್ವವನ್ನ ಪ್ರಥಮ ಬಾರಿಗೆ ರಾಜನೀತಿ ಶಾಸ್ತ್ರಕ್ಕೆ ಪರಿಚಯಿಸಿದ ಕೀರ್ತಿ ಮೆಕೆವಲಿ ಅವರಿಗೆ ಸಲ್ತದೆ. ಆಧುನಿಕ ರಾಜಕೀಯ ತತ್ವವನ್ನ ಪ್ರಥಮ ಬಾರಿಗೆ ರಾಜನೀತಿ ಶಾಸ್ತ್ರಕ್ಕೆ ಪರಿಚಯಿಸಿರುವಂತವ್ರು ಯಾರಂದ್ರಾಗ ಮೆಕೆವಲಿ ಅಂತಕ್ಕಂಥದನ್ನ ನಾವು ನೆನಪಿಟ್ಕೋಬೇಕು. ಅದಕ್ಕಾಗಿ ಟಿ.ಎಚ್. ಗ್ರೀನ್ ಅವ್ರು ಹೇಳ್ತಾರ್ರಿ, ನೋಡ್ರಿ ಬಹಳ ಇಂಪಾರ್ಟೆಂಟ್. ಟಿ.ಎಚ್. ಗ್ರೀನ್ ಅವ್ರ ವಾಕ್ಯ ಇದನ್ನ ಕೇಳ್ಯಾರ, ಒಂದ್ಸಲ ಪ್ರಶ್ನೆ ಬರ್ಕೋರ್ಬೇಕಾದ್ರೆ ಇದನ್ನ. ಟಿ.ಎಚ್. ಗ್ರೀನ್ ಅವ್ರು ಹೇಳ್ತಾರೆ, ಇಚ್ಛೆಯಿಂದ ಮಾತ್ರವೇ ರಾಜ್ಯವನ್ನ ಆಳಬಹುದೇ ಹೊರತು ಬಲಾತ್ಕಾರದಿಂದಲ್ಲ. ರಾಜ್ಯವನ್ನ ಎದರಿಂದ ಆಳ್ಬೋದ್ರಿ? ಇಚ್ಛೆಯಿಂದ. ಯಾರ ಇಚ್ಛೆ? ಜನರ ಇಚ್ಛೆಯಿಂದ. ಇಚ್ಛೆಯಿಂದ ಮಾತ್ರವೇ ರಾಜ್ಯವನ್ನ ಆಳಬಹುದೇ ಹೊರತು ಬಲಾತ್ಕಾರದಿಂದ ಏನ್ ಮಾಡಕ್ ಸಾಧ್ಯ ಇಲ್ಲ, ರಾಜ್ಯವನ್ನ ಆಳೋದಿಕ್ಕೆ ಸಾಧ್ಯವಿಲ್ಲ. ಜನರ ಇಚ್ಛೆಯೇ ಅಧಿಕಾರದ ಮೂಲ, ಜನರೇ ಅಧಿಕಾರದ ಮೂಲ ಅಂತ ಹೇಳಿ ಟಿ.ಎಚ್. ಗ್ರೀನ್ ಅವರು ಏನ್ ಮಾಡ್ತಾರೆ? ಹೇಳ್ತಾರೆ. ಮುಂದೆ ಟಿ.ಎಚ್. ಗ್ರೀನ್ ಅವ್ರ ಬಗ್ಗೆ ಹೇಳುವಾಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಿಮ್ಗೆ ನೀಡ್ತೀನಿ. ಮೆಕೆವಲಿ ಅವ್ರು ಏನ್ ಮಾಡ್ತಾರ್ರಿ? ತಮ್ಮ ಪ್ರಸಿದ್ಧ ಕೃತಿಯಾಗಿರ್ತಕ್ಕಂಥ ದಿ ಪ್ರಿನ್ಸ್ ಗ್ರಂಥದೊಳಗಡೆ ಹೆಚ್ಚು ಪ್ರಬಲ ಧೈರ್ಯಶಾಲಿ ಅರಸನ ಆಳ್ವಿಕೆಯನ್ನೊಳಗೊಂಡಿರ್ತಕ್ಕಂಥ ಅರಸೊತ್ತಿಗೆಯನ್ನ ಅತ್ಯುತ್ತಮ ಸರ್ಕಾರ ಅಂತ ಹೇಳ್ತಾರೆ. ಇದ್ರೊಳಗ್ರಿ ದಿ ಪ್ರಿನ್ಸ್ ಕೃತಿ ಒಳಗಡೆ ಯಾವ್ದ್ರಿ? ಹೆಚ್ಚು ಪ್ರಬಲ ಧೈರ್ಯಶಾಲಿ ಅರಸನ ಆಳ್ವಿಕೆಯನ್ನ ಒಳಗೊಂಡಿರ್ತಕ್ಕಂಥ ಅರಸೊತ್ತಿಗೆಯನ್ನ ಅತ್ಯುತ್ತಮ ಸರ್ಕಾರದ ಪದ್ಧತಿ ಅಂತ ಹೇಳಿದ್ರ ಡಿಸ್ಕೋರ್ಸಸ್ ಗ್ರಂಥದಲ್ಲಿ ಗಣರಾಜ್ಯ ಪದ್ಧತಿಯೇ ಅತ್ಯುತ್ತಮ ಸರ್ಕಾರ ಅಂತ ಹೇಳ್ತಾರ. ಒಂದ್ ಕಡೆ ಏನ್ ಹೇಳ್ತಾರೋ ಅರಸೊತ್ತಿಗೆ ಅಂತ ಹೇಳ್ತಾರೆ. ಇದ್ರಾಗ್ರಿ ಪ್ರಿನ್ಸ್ ಗ್ರಂಥದೊಳಗಡೆ ಡಿಸ್ಕೋರ್ಸಸ್ ಗ್ರಂಥದೊಳಗಡೆ ಏನ್ ಹೇಳ್ತಾರ್ರಿ? ಗಣರಾಜ್ಯ ಪದ್ಧತಿ ಏನೈತ್ರಿ ಅತ್ಯುತ್ತಮ ಸರ್ಕಾರ ಅಂತ ಹೇಳಿ ಏನ್ ಮಾಡ್ತಾರ್ರಿ ಮೆಕೆವಲಿ ಅವರು ಹೇಳ್ತಾರ. ಇದು ಮೆಕೆವಲಿ ಅವ್ರ ಬಗ್ಗೆ ನಿಮಗೆ ಇವತ್ತು ಕೊಟ್ಟಂತ ಮಾಹಿತಿ. ಇವ್ರ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಏನಂದ್ರ ಇವ್ರು ಹುಟ್ಟಿದಂತ ಸ್ಥಳದ ಬಗ್ಗೆ ಕೇಳ್ತಾರೆ ಮೆಕೆವಲಿ ಅವರೊಳಗಡೆ. ಅವರ ಪ್ರಮುಖವಾದಂತ ಕೃತಿಗಳು ಡಿಸ್ಕೋರ್ಸಸ್ ಆನ್ ಲಿವಿ ಅಂತ ಹೇಳಿ ದಿ ಪ್ರಿನ್ಸ್ ಗ್ರಂಥದ ಬಗ್ಗೆ ಇವೆರಡು ಕೃತಿಗಳ ಬಗ್ಗೆ ಕೇಳ್ಯಾರ್ರಿ. ನೆಕ್ಸ್ಟ್ ಆತ ರಾಜನಿಗೆ ನೀಡಿರ್ತಕ್ಕಂಥ ಸಲಹೆಗಳ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಯನ್ನ ಕೇಳಿದ್ದಾರೆ. ನೆಕ್ಸ್ಟ್ ರಾಜಶಾಸ್ತ್ರ ನೀತಿಶಾಸ್ತ್ರವನ್ನು ಬೇರ್ಪಡಿಸ್ತಾರಲ್ಲ ಅದರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ಒಂದ್ ಸ್ವಲ್ಪ ನೀವೇನ್ ನೋಡ್ಬೇಕಂದ್ರ ಇವ್ರ ಬಗ್ಗೆ ಅಧ್ಯಯನ ನೋಡ್ಬೇಕು. ಯಾಕಂದ್ರೆ 2 ಪ್ರಶ್ನೆಗಳಂದ್ರ 4 ಮಾರ್ಕ್ಸ್. ಎಷ್ಟೋ ಜನ 2 ಮಾರ್ಕ್ಸ್ 4 ಮಾರ್ಕ್ಸ್ ಇಂದಾನೆ ಏನಾಗತ್ತರಿ ಕ್ವಾಲಿಫೈಡ್ ಇಂದ ಹಿಂದುಳಿಯಾಕತ್ತೀರಿ. ದಯವಿಟ್ಟು ಇಂತಿಂತ ಭಾಗ ನೀವು ಏನ್ ಫೋಕಸ್ ಮಾಡಿದ್ರಿಂದ ಡೆಫಿನೆಟ್ಲಿ ಕ್ಲಿಯರ್ ಆಗ್ತೀರಿ ಅಂತಕ್ಕಂಥ ಮಾತನ್ನ ಇವತ್ತು ಹೇಳಿ ಇವತ್ತಿನ ತರಗತಿಯನ್ನ ಇಲ್ಲಿ ಕೊನೆಗೊಳಿಸ್ತಾ ಇದ್ದೀವಿ.